Hallelujah. Amen. The word of God says, ದೇವರ ವಾಕ್ಯ ಹೇಳುತ್ತೆ, unto us a child is born. ನಮಗೋಸ್ಕರ ಒಂದು ಮಗು ಹುಟ್ಟಿದೆ. In 2 Corinthians chapter 9 verse 15. 2 ಕೊರಿಂಥ 9:15 ವಾಕ್ಯದಲ್ಲಿ, Amen, it says, ಅದರಲ್ಲಿ ಹೇಳುತ್ತೆ, thank God for the indescribable gift. ದೇವರು ಕೊಟ್ಟ ಆ ಉನ್ನತವಾದ ಉಡುಗೊರೆಗಾಗಿ ವಂದನೆ. Amen. Hallelujah. Hallelujah. Today I want to give you one small amen word from the Bible. ದೇವರ ಸತ್ಯವೇದದಿಂದ ಒಂದು ಸಣ್ಣ ಒಂದು ವಾಕ್ಯವನ್ನು ನಿಮ್ಮ ಬಳಿ ಹಂಚಿಕೊಳ್ಳಬೇಕಂತ Amen. 2 ಬಯಸ್ತೇನೆ. Corinthians 9:15 says, 2 ಕೊರಿಂಥ 9:15 ಹೇಳುತ್ತೆ, Amen. Let's thank God for the indescribable gift. ದೇವರಿಗೆ ನಾವು ವಂದನೆ ಮಾಡೋಣ, ಯಾಕಂದ್ರೆ ಆ ಉನ್ನತವಾದ ಒಂದು ಉಡುಗೊರೆಗಾಗಿ. Amen. ವರ್ಣಿಸಲು ಸಾಧ್ಯವಾದಂತ ಒಂದು ಉಡುಗೊರೆನ ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ವಂದನೆ ಸಮರ್ಪಣೆ. ವರ್ಣಿಸಲು ಅಸಾಧ್ಯವಾದಂತ ಆ ಒಂದು ಉಡುಗೊರೆಗಾಗಿ ದೇವರಿಗೆ ವಂದನೆ. ಎಲ್ಲರೂ சொல்லுங்க, Jesus is an indescribable gift. ಎಲ್ಲರೂ ಹೇಳೋಣ, ಯೇಸು ಕ್ರಿಸ್ತನೇ ಆ ವರ್ಣಿಸಲ್ಕಾಗದೇ ಇರುವಂತಹ ಉನ್ನತವಾದ ಉಡುಗೊರೆ. ವರ್ಣಿக்க முடியாத ஒன்று, ವರ್ಣಿಸಕ್ಕಾಗದೇ ಇರುವಂತದ್ದು ಒಂದು. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. Amen. If you look at Isaiah chapter 7 verse 14, ಯೆಶಾಯ 7:14 ವಾಕ್ಯ ನೋಡುವಾಗ, the Bible says, ಸತ್ಯವೇದ ಹೇಳುತ್ತೆ, unto us a child is born, ನಮಗೋಸ್ಕರ ಒಂದು ಮಗು ಹುಟ್ಟಿದೆ, he shall be called as Emmanuel. ಆತನು ಇಮ್ಮಾನುವೇಲನು. Amen. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. The God is with us. ದೇವರು ನಮ್ಮ ಸಂಗಡ. But sometimes, ಆದ್ರೆ ಅನೇಕ ಸಾರಿ, amen, we know only what happened in Bethlehem. ನಮಗೆ ಬೆತ್ಲೆಹೇಮಲ್ಲಿ ನಡೆದದ್ದು ಮಾತ್ರ ಗೊತ್ತು. Even if you switch on any Christian television now, ಯಾವುದಾದ್ರೂ ಒಂದು ಕ್ರಿಶ್ಚಿಯನ್ನಿನ ಟಿವಿ ಚಾನೆಲ್ ಗಳನ್ನು ನೀವು ಓಪನ್ ಮಾಡಿದ್ರೆ, everyone will be speaking about the birth of Jesus. ಎಲ್ಲರೂ ಕೂಡ ಯೇಸು ಸ್ವಾಮಿಯ ಜನನದ ಕುರಿತೇ ಮಾತಾಡ್ತಿರ್ತಾರೆ. Amen. When you look at some sermons in the churches everywhere, ಎಲ್ಲಾ ಕಡೆ ಸಭೆಗಳಲ್ಲಿ ಅನೇಕ ವಾಕ್ಯಗಳನ್ನು ನೀವು ಕೇಳುವಾಗ, it will be all about Bethlehem, it will be all about the star, it will be all about the wise men, it will be all about the shepherds. ಎಲ್ಲರೂ ಅಲ್ಲಿ ಯೇಸು ಕ್ರಿಸ್ತನ ಕುರಿತು, ಬೆತ್ಲೆಹೇಮಿನ ಕುರಿತು ಅಥವಾ ಜೋಯಿಷರ ಕುರಿತು, ಬೇರೆ ಇದೆ ಆ ನಕ್ಷತ್ರದ ಕುರಿತು ಇದೇ ವಾಕ್ಯಗಳು. But ಆದರೆ, amen, there is something that we need to look into. ನಾವು ನೋಡಬೇಕಾಗಿರುವಂತಹ ಅನೇಕ ಕಾರ್ಯಗಳಿದೆ. Hallelujah. Hallelujah. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Amen. We look into those things which naturally occurred in the world. ಸಾಧಾರಣವಾಗಿ ಲೋಕದಲ್ಲಿ ನಡೆದ ಕಾರ್ಯಗಳನ್ನೇ ನಾವು ನೋಡ್ತಿರ್ತೇವೆ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ಯೇಸು என்னத்தை செய்தார்? ಯೇಸು ಏನು இந்த ಮಾಡಿದ್ರು? பூமிக்கு எங்களுக்காக இறங்கி வந்தார் என்றது மட்டும் தான் நமக்கு தெரியும். ಈ ಭೂಮಿಯಲ್ಲಿ ನಮಗೋಸ್ಕರ ಇಳಿದು ಬಂದ್ರು, ಅದು ಮಾತ್ರ ನಮಗೆ ಗೊತ್ತು. We only know that Jesus was born in a manger. ಯೇಸು, ನಮಗೆ ಚೆನ್ನಾಗಿ ಗೊತ್ತು ಯೇಸು ಸ್ವಾಮಿ ಒಂದು ಗೋದಲಿಯಲ್ಲಿ ಹುಟ್ಟಿದ್ರು. We only know that shepherds came to see him. ನಮಗೆ ಗೊತ್ತಿರುವಂತದ್ದು ಬೇರೆ ಆ ಕುರುಬರು ಅಲ್ಲಿ ಯೇಸು ಸ್ವಾಮಿಯನ್ನು ನೋಡಲು We ಬಂದರು. only know that the wise men came to worship him. ನಮಗೆ ಗೊತ್ತಿರುವಂತದ್ದು ಎಲ್ಲವೂ ಆ ಜ್ಞಾನಿ ಜೋಯಿಷ್ಯರು ಬಂದು ಯೇಸು ಸ್ವಾಮಿಯನ್ನು We ಭೇಟಿಯಾದರು. only know about the star leading those wise men. ನಮಗೆ ಗೊತ್ತಿರುವಂತದ್ದು ಎಲ್ಲವೂ ಆ ನಕ್ಷತ್ರವು ಆ ಜ್ಞಾನಿಗಳನ್ನು ಅಲ್ಲಿ ಸ್ಥಳಕ್ಕೆ ನಡೆಸಿದ್ದು. Amen. We only know that, amen, angels came down and said to the, amen, people, said to the shepherds that there is a child born in the city of David. ನಮಗೆ ಗೊತ್ತಿರುವಂತದ್ದೆಲ್ಲವೂ ದೇವದೂತರು ಇಳಿದು ಬಂದು ಅಲ್ಲಿರುವಂತ ಕುರುಬರಿಗೆ ನಮಗಾಗಿ ಒಂದು ಮಗು ಹುಟ್ಟಿದೆ ಅಂತ ಹೇಳಿದ್ದು. Hallelujah. Hallelujah. But practically we need to understand what really happened in the spiritual realm. ಆದ್ರೆ ನಿಜವಾಗ್ಲೂ ನಾವು ಅರ್ಥ ಮಾಡ್ಕೊಳ್ಬೇಕು ಆತ್ಮಿಕ ಮಂಡಲದಲ್ಲಿ ಏನ್ ನಡೆಯಿತು. Hallelujah. Hallelujah. Amen. The spiritual world, amen, was totally different from the earthly things. ಆತ್ಮಿಕ ಮಂಡಲವು ಲೋಕದ ಮಂಡಲಕ್ಕಿಂತ ತುಂಬಾ ವ್ಯತ್ಯಾಸವಾದದ್ದು. Hallelujah. Hallelujah. Amen. Something happened when Jesus was born. ಯೇಸು ಸ್ವಾಮಿ ಹುಟ್ಟಿದಾಗ ಏನೋ ಒಂದು ನಡೆಯಿತು. Hallelujah. Hallelujah. This is what I'm going to speak to you today. ಇದನ್ನೇ ಇವತ್ತು ನಿಮ್ಮ ಬಳಿ ನಾನು ಮಾತಾಡಲು ಬಯಸ್ತೇನೆ. 2000 years ago, 2000 ವರ್ಷಗಳ ಹಿಂದೆ Jesus walked in this world. ಯೇಸು ಸ್ವಾಮಿ ಲೋಕದಲ್ಲಿ ನಡೆದರು. He was ordinary man like you and me. ನನ್ನ ಹಾಗೆ ಸಾಧಾರಣ ವ್ಯಕ್ತಿಯಾಗಿ ಆತನಿದ್ದನು. He called, amen, James and John. ಯಾಕೋಬನನ್ನು ಅಲ್ಲಿ ಯೋವಾನನನ್ನು ಆತನು ಕರೆದನು. Hallelujah. Hallelujah. While they were fishing with his father Zebedee, ಅವರ ತಂದೆಯ ಜೆಬೆದಿಯ ಜೊತೆ ಅವರು ಮೀನು ಹಿಡಿತಿರುವಾಗ, amen, Jesus said to John and, amen, James, come and follow me. ಅಲ್ಲಿ ಯೋವಾನನು ಮತ್ತು ಯಾಕೋಬನನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ಹಿಂಬಾಲಿಸಿ. Amen. They threw their net and followed Jesus. ಅವರು ಆ ಬಲೆಗಳನ್ನು ಎಸೆದು ಯೇಸುವನ್ನು ಹಿಂಬಾಲಿಸಿದ್ರು. Jesus was a very good friend to them. ಯೇಸು ಸ್ವಾಮಿ ಅವರಿಗೆ ತುಂಬಾ ಒಳ್ಳೆ ಸ್ನೇಹಿತರಾಗಿದ್ರು. Wherever Jesus went, they were with him. ಯೇಸು ಸ್ವಾಮಿ ಎಲ್ಲೆಲ್ಲಿ ಹೋದ್ರು ಅಲ್ಲಿ ಇಬ್ಬರು ಕೂಡ ಜೊತೆನೇ ಇದ್ರು. Amen. More than James, John was very, very close to Jesus. ಅಲ್ಲಿ ಯೋವಾನನು ಯೇಸು
ಯೇಸು ಸ್ವಾಮಿಗೆ ತುಂಬಾ ಹತ್ರದಲ್ಲಿ ಇದ್ದನು. The Bible says he was a disciple who would be on the bosom of Jesus always. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಯೋವಾನನು ಯಾವಾಗಲೂ ಯೇಸು ಸ್ವಾಮಿಯ ಭುಜದ ಮೇಲೆ ಮಲಗಿದ್ದ. Hallelujah. Hallelujah. His amen joyful place was always on the bosom of Jesus. ಆತನ ಸಂತೋಷದ ಸ್ಥಳವೇ ಯೇಸು ಸ್ವಾಮಿಯ ಭುಜವಾಗಿತ್ತು. Hallelujah. Hallelujah. Amen. Because Jesus was so close. ಯಾಕಂದ್ರೆ ಯೇಸು ಸ್ವಾಮಿ ಅಷ್ಟು ಹತ್ರದಲ್ಲಿದ್ರು. He was everywhere. ಆತನು ಎಲ್ಲಾ ಕಡೆ ಇದ್ರು. Amen. Even on the Mount of Transfiguration. ಮರುರೂಪದ ಬೆಟ್ಟದ ಮೇಲೂ ಕೂಡ John was with Jesus. ಯೋವಾನನು ಯೇಸು ಸ್ವಾಮಿಯ ಜೊತೆ ಇದ್ದನು. Even in the garden of Gethsemane. ಗೆತ್ಸೆಮನೆ ತೋಟದಲ್ಲಿ Amen. John was with Jesus. ಯೋವಾನನು ಯೇಸು ಸ್ವಾಮಿಯ ಜೊತೆ ಇದ್ದನು. When Jesus was nailed on the cross. ಯೇಸು ಸ್ವಾಮಿ ಶಿಲುಬೆ ಮೇಲೆ ಒಡೆಯಲ್ಪಟ್ಟಿರುವಾಗ Amen. John was with Jesus. ಯೋವಾನನು ಯೇಸು ಸ್ವಾಮಿಯ ಜೊತೆ ಇದ್ದನು. He saw how terribly, how pathetically Jesus died on the cross. ಯೇಸು ಸ್ವಾಮಿ ಎಷ್ಟು ಘೋರವಾದ ಮರಣವನ್ನು ಆ ಶಿಲುಬೆಯಲ್ಲಿ ಹೊಂದಿಕೊಂಡರು ಅಂತ ಯೋವಾನನು ನೋಡಿದನು. Hallelujah. Hallelujah. Amen. Jesus also loved John so much. ಯೇಸು ಸ್ವಾಮಿ ಕೂಡ ಯೋವಾನನನ್ನು ತುಂಬಾ ಹೆಚ್ಚಾಗಿ ಪ್ರೀತಿಸಿದ್ರು. He said, behold your mother. ಯೇಸು ಸ್ವಾಮಿ ಆತನನ್ನು ನೋಡಿ ಹೇಳ್ತಾರೆ, ಇಗೋ ನಿನ್ನ ತಾಯಿ. He left his mother in John's hand. ಯೇಸು ಸ್ವಾಮಿ ತನ್ನ ತಾಯಿಯನ್ನು ಯೋವಾನನ ಕರದಲ್ಲಿ ಕೊಟ್ಟು ಹೋಗ್ತಾರೆ. Hallelujah. Hallelujah. This bond was very, very, very deep. ಈ ಒಂದು ಅನ್ಯೋನ್ಯತೆ ತುಂಬಾ ಆಳದಲ್ಲಿತ್ತು. But when John was in Patmos, ಆದ್ರೆ ಆ ಯೋವಾನನು ಪದ್ಮೋಸಲ್ಲಿದ್ದಾಗ, after Jesus' resurrection, ಯೇಸು ಸ್ವಾಮಿಯ ಪುನರುತ್ಥಾನದ after ನಂತರ, Jesus' ascension to heaven, ಯೇಸು ಸ್ವಾಮಿ ಪರಲೋಕಕ್ಕೆ ಎತ್ತಲ್ಪಟ್ಟ ನಂತರ, when John was taken to Patmos, ಯೋವಾನನನ್ನು ಪದ್ಮೋಸಿಗೆ ಕರ್ಕೊ ಹೋಗ್ತಾರೆ. when John was in Patmos, ಯೋವಾನನು ಪದ್ಮೋಸಲ್ಲಿರುವಾಗ the Holy Spirit takes him to heaven to show what are going to come. ಪವಿತ್ರಾತ್ಮನು ಯೋವಾನನ್ನು ಪರಲೋಕಕ್ಕೆ ಕೊಂಡೋಗ್ತಾರೆ. ಯಾಕಂದ್ರೆ ಮುಂದೆ ಏನೆಲ್ಲ ಆಗತ್ತೆ ಅದೆಲ್ಲವನ್ನು ತೋರಿಸುವುದಕ್ಕಾಗಿ. Amen. This is what all he writes about the book of Revelation. ಇದೇ ಪ್ರಕಟಣೆ ಪುಸ್ತಕದಲ್ಲಿ ಆತನು ಬರೆದಿರುವಂತ ಕಾರ್ಯಗಳು. ಎಷ್ಟನ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. 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 John is writing something about the things that are happening today. ಯೋವಾನನು ಈಗ ನಡೆಯುವಂತ ಕಾರ್ಯಗಳನ್ನು ಆ ದಿನಗಳಲ್ಲಿ ಆತನು ಬರೆದನು. 2000 years ago. 2000 ವರ್ಷಗಳ He was ಹಿಂದೆ writing everything about heaven. ಆತನು ಪರಲೋಕದ ಕುರಿತು ಎಲ್ಲವನ್ನೂ ಬರೆದನು. In Revelation chapter 1, ಪ್ರಕಟಣೆ 1ನೇ ಅಧ್ಯಾಯ, he sees his Lord Jesus Christ. ಆತನು ತನ್ನ ದೇವರಾದ ಯೇಸು ಸ್ವಾಮಿಯನ್ನು ಕಂಡನು. Amen. He sees how he is in heaven. ಆ ಯೇಸು ಸ್ವಾಮಿ ಪರಲೋಕದಲ್ಲಿ ಎಷ್ಟು ಮಹಿಮೆ ಉಳ್ಳವರಾಗಿದ್ದಾರೆ ಅಂತ ಆತನು ಕಂಡನು. Hallelujah. Hallelujah. He sees how magnificent is Jesus in heaven. ಪರಲೋಕದಲ್ಲಿ ಯೇಸು ಸ್ವಾಮಿ ಎಷ್ಟು ಬಲಶಾಲಿ, ಎಷ್ಟು ಉನ್ನತನು ಅಂತ ಈ ಯೋವಾನನು ಕಂಡನು. Amen. Jesus was not like how he saw on this earth. ಲೋಕದಲ್ಲಿ ಯೇಸು ಸ್ವಾಮಿಯನ್ನು ನೋಡಿದ ಪ್ರಕಾರ ಯೋವಾನನು ಅಲ್ಲಿ ನೋಡ್ಲಿಲ್ಲ. Jesus was very different there. ಯೇಸು ಸ್ವಾಮಿಯಲ್ಲಿ ತುಂಬಾ ವ್ಯತ್ಯಾಸವಾಗಿದ್ರು. ಎಷ್ಟನ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? How was Jesus? ಯೇಸು ಸ್ವಾಮಿ ಹೇಗಿದ್ರು? His hairs were like wool. ಆತನ ತಲೆಯ ಕೂದಲು ಉಣ್ಣೆಯಂತಿತ್ತು. His eyes were like blazing fire. ಆತನ ಕಣ್ಣುಗಳು ದಹಿಸುವಂತ ಜ್ವಾಲೆಯಾಗಿತ್ತು. Amen. Two-edged sword came out of his mouth. ಇಪ್ಪಾಯಿ ಕತ್ತಿಗಳು ಆತನ ಬಾಯಿಂದ ಹೊರಬಂದವು. Amen. He had a long, amen, white garment. ಒಂದು ತುಂಬಾ ಉದ್ದವಾದ ಬಿಳಿ ವಸ್ತ್ರವನ್ನು ಆತನು ಧರಿಸಿದನು. Amen. Hallelujah. Hallelujah. He had, amen, brass feet. ತಾಮ್ರದ ಪಾದಗಳು ಇತ್ತು ಆತನಿಗೆ. Amen. He had 7 stars in his hand. ಆತನ ಕರಗಳಲ್ಲಿ 7 ನಕ್ಷತ್ರಗಳನ್ನು He was ಹಿಡಿದಿದ್ದನು. walking among the 7 golden lamps. ಆ 7 ದೀಪ ಸ್ತಂಭಗಳ ಮಧ್ಯದಲ್ಲಿ ಆತನು ನಡೆದಾಡುತ್ತಿದ್ದನು. Hallelujah. Hallelujah. The Jesus whom he saw on this earth was totally different from the Jesus that he is seeing in heaven now. ಲೋಕದಲ್ಲಿ ನೋಡಿದ ಯೇಸು ಸ್ವಾಮಿಗೂ ಆತನು ಪರಲೋಕದಲ್ಲಿರುವಂತ ಯೇಸು ಸ್ವಾಮಿಗೂ ನೋಡುತ್ತಿರುವಂತ ಆ ವ್ಯತ್ಯಾಸವೇ ಬೇರೆಯಾಗಿತ್ತು. Totally different. ಪೂರ್ತಿ ಬೇರೆಯಾಗಿತ್ತು. Totally different. ಪೂರ್ತಿ ಬೇರೆ. In this world, ಲೋಕದಲ್ಲಿ when he saw Jesus, ಯೇಸು ಸ್ವಾಮಿಯನ್ನು ಆತನು ನೋಡಿದಾಗ he ran to him and hugged him, and he was, amen, leaning on his bosom. ಯೇಸು ಸ್ವಾಮಿಯನ್ನು ಓಡಿ ಹೋಗಿ ತಪ್ಪಿಕೊಳ್ಳುವ ಆತನ ಭುಜದ ಮೇಲೆ, ಯೇಸು ಸ್ವಾಮಿಯ ಭುಜದ ಮೇಲೆ ಮಲಗಿರುವ. But when he saw the reality of Jesus in heaven, ಯೇಸು ಸ್ವಾಮಿಯ ಆ ಒಂದು ನಿಜವಾದ ಸ್ವರೂಪವನ್ನು ಆತನು ಪರಲೋಕದಲ್ಲಿ ಕಂಡಾಗ, John writes like this. ಯೋವಾನನು ಹೀಗೆ ಬರೀತಾನೆ, When I saw him, ಆತನನ್ನು ಕಂಡಾಗ I fell like a dead body. ನಾ ಸೆತ್ತ ಎಣದ ಹಾಗೆ ಬಿದ್ದೆನು. Hallelujah. I fell like a dead man. ನಾನು ಸೆತ್ತ ಎಣದ ಹಾಗೆ ಬಿದ್ದೆನು. Why he was fallen like a dead man? ಯಾಕೆ ಸೆತ್ತ ಎಣದಾಗೆ ಆತ ಬಿದ್ದ? Because those things we see in the earthly eyes is not the same with what we see in our spiritual eyes. ನಮ್ಮ ಲೋಕಲ್ಲಿ, ನಮ್ಮ ಈ ಒಂದು ನಾರ್ಮಲ್, ಈ ಒಂದು ಸಾಧಾರಣವಾದ ಕಣ್ಣಿನಲ್ಲಿ ನೋಡುವಂತ ಅನೇಕ ಕಾರ್ಯಗಳು ನಮ್ಮ ಆತ್ಮಿಕ ಕಣ್ಣುಗಳಲ್ಲಿ ನೋಡುವಾಗ ತುಂಬಾ ವ್ಯತ್ಯಾಸವಾಗಿರುತ್ತೆ. ಎಷ್ಟನ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. We are not just ordinary people, we are the sons of God. ನಾವು ಬರೀ ಸಾಧಾರಣವಾದ ಜನರಲ್ಲ, ಆದ್ರೆ ದೇವರ ಮಕ್ಕಳು. Amen. Till even now we shouldn't be speaking about the nativity.
அந்த கிறிஸ்து பிறந்த அதே கதையை நாங்க பேசிட்டு ಈಗಲೂ இருக்கோம். ಕೂಡ ನಾವು ಬರೀ ಆ ಕ್ರಿಸ್ತನ ಜನನದ ಕಾರ್ಯಗಳನ್ನೇ ಕುರಿತು ಮಾತಾಡ್ತಿರಬಾರದು. Amen, hallelujah. Hallelujah. பெத்லಹேம்ல கதவு திறக்கப்படல. ಬೆತ್ಲೆಹೇಮಲ್ಲಿ ಯಾರ ಮನೆ ಕೂಡ ತೆರೆಯಲಿಲ್ಲ. Amen, ಮಾட்டு ಕೊಟ್ಟಾಯಿಲ್ಲ ಅವರು பிறந்தாரு. ದನದ ಕೊಟ್ಟಿಗೆಯಲ್ಲಿ ಆತನು ಜನಿಸಿದನು. Yes sir, it was this is the way he was born. ಹೌದು ಸರ್, ಅದೇ ಪ್ರಕಾರ ಆತನು ಜನಿಸಿದನು. Amen. Why we need to cherish that? Why we need to think about that? ಯಾಕೆ ಅದರ ಕುರಿತು ನಾವು ಅದನ್ನು ಧ್ಯಾನ ಮಾಡಬೇಕು? Amen. That is the way Jesus came into this earth. ಅದೇ ಪ್ರಕಾರ ಯೇಸು ಸ್ವಾಮಿ ಲೋಕಕ್ಕೆ ಇಳಿದು But ಬಂದಿದ್ದು. something happened in the spiritual realm. ಆದ್ರೆ ಆತ್ಮಿಕ ಮಂಡಲದಲ್ಲಿ ಒಂದು ನಡೆಯಿತು. அவருடைய பிறப்பு சாதாரணமா இருக்கல. ಆತನ ಜನನ ಸಾಧಾರಣವಾಗಿರಲಿಲ್ಲ. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? ಭೂಮಿயிலே ನಕ್ಷತ್ರங்கள் வழிகாட்டுகிறது என்றால், ಭೂಮಿಯಲ್ಲಿ ನಕ್ಷತ್ರಗಳು ದಾರಿ ತೋರಿಸ್ತಿದೆ ಅಂದ್ರೆ, தூதர்கள் இறங்கி வராங்க என்றால், ದೂತರು ಇಳಿದು ಬರ್ತಾರೆ ಅಂದ್ರೆ, அவருடைய பிறப்பு சாதாரணமான பிறப்பு அல்ல. ಆತನ ಜನನ ಸಾಧಾರಣವಾದ ಜನನ ಅಲ್ಲ. It was not an ordinary birth. ಅದು ಸಾಧಾರಣವಾದ ಜನನ ಅಲ್ಲ. Can I hear a big hallelujah? ಒಂದು ದೊಡ್ಡ ಹಲ್ಲೆಲೂಯಾ. Amen. ಸುಮ್ಮನೆ ಕೇಳಬೇಡ್ರಿ, ದೇವರನ್ನ ಮಹಿಮೆ ಪಡಿಸ್ರಿ. If I am exalting God, exalt him. ನಾ ದೇವರನ್ನು ಮಹಿಮೆ ಪಡಿಸ್ತಿದ್ದೀನಿ ಅಂದ್ರೆ ನೀವು ಕೂಡ ದೇವರನ್ನು ಮಹಿಮೆ ಪಡಿಸಿ. Amen. Hallelujah. Hallelujah. I am saying about your Jesus. ನಿನ್ನ ಯೇಸುವಿನ ಕುರಿತು ನಾ I am ಮಾತಾಡ್ತಿದ್ದೇನೆ. speaking about the birth of the one who created an history, who wrote an history, who was the root cause of history. ಇತಿಹಾಸದ ಮುಖ್ಯತ್ವವು ಇತಿಹಾಸವನ್ನು ಸೃಷ್ಟಿ ಮಾಡಿದ ಆತನು ಎಲ್ಲಾ ಇತಿಹಾಸಕ್ಕಿಂತಲೂ ಉನ್ನತನನ್ನ ಆತನ ಕುರಿತು ನಾ ಮಾತಾಡ್ತಿದ್ದೇನೆ. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? History was written because of Jesus. ಇತಿಹಾಸವೇ ಯೇಸು ಕ್ರಿಸ್ತನ ನಿಮಿತ್ತವಾಗಿಯೇ ಬರೆಯಲ್ಪಟ್ಟಿತ್ತು. Amen. ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ, he is the history sir. ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಇತಿಹಾಸನೇ ಆತನೇ. அவரால தான் எல்லாமே உருவாக்கப்பட்டது, அவருக்காக தான் எல்லாமே உருவாக்கப்பட்டது. ಆತನಿಂದಲೇ ಎಲ್ಲವೂ ಸೃಷ್ಟಿಯಾಯಿತು, ಆತನಿಗೋಸ್ಕರವೇ ಎಲ್ಲವೂ ಸೃಷ್ಟಿಯಾಯಿತು. எத்தனை பேர் என்னோடு சேர்ந்து ಆಮೆನ್ சொல்றீங்க? ಎಷ್ಟು ಜನ ನನ್ನ ಜೊತೆ ಆಮೆನ್ ಅಂತೀರಾ? Hallelujah. His birth was not ordinary. ಆತನ ಜನನ ಸಾಧಾರಣವಾದದ್ದಲ್ಲ. His birth was supernatural. ಆತನ ಜನನ ಅಸಾಧಾರಣವಾದದ್ದು. Amen. Hallelujah. Hallelujah. Every prophets prophesied about Jesus. ಎಲ್ಲಾ ಪ್ರವಾದಿಗಳು ಯೇಸು ಸ್ವಾಮಿಯ ಕುರಿತು ಪ್ರವಾದಿಸಿದ್ರು. Every human being had a hope that one day the Messiah will be born. ಎಲ್ಲಾ ಮನುಷ್ಯನಿಗೂ ಕೂಡ ಒಂದು ನಿರೀಕ್ಷೆ ಇತ್ತು, ಒಂದು ದಿನ ಮೆಸ್ಸಿಯನು ಬರ್ತಾರೆ. Who is that Messiah? ಯಾರು ಆ ಮೆಸ್ಸಿಯನು? The one who delivers his people ತನ್ನ ಜನರನ್ನು ಬಿಡಿಸುವಾತನು. from sin and sickness and curse. ವ್ಯಾಧಿಯಿಂದ, ಪಾಪದಿಂದ, ಶಾಪದಿಂದ ಬಿಡಿಸುವಾತನು. எத்தனை பேர் என்னோடு சேர்ந்து ஆமென் சொல்றீங்க? ಎಷ್ಟು ಜನ ನನ್ನ ಜೊತೆ ಆಮೆನ್ ಅಂತೀರಾ? We people only understand a baby is born. ನಮಗೆ ಬೇರೆ ಗೊತ್ತಾಗುವಂತದ್ದು ಒಂದು ಮಗು ಹುಟ್ಟಿದೆ. நீங்க அவரை பிள்ளைகளா பாக்குறீங்க, அவரை பிள்ளையா பாக்குறீங்க. ಇವತ್ತು ಕೂಡ ಇನ್ನೂ ಮಗುವಾಗೆ ನೋಡ್ತಾ ಇದ್ದೇವೆ. Many people are looking Jesus as a helpless child or a helpless person on the cross. ಅನೇಕ ಜನರು ಈಗಲೂ ಕೂಡ ಯೇಸು ಸ್ವಾಮಿ ಯಾವ ಸಹಾಯ ಇಲ್ಲದೆ ಇರುವಂತ ಒಂದು ಮಗುವಾಗಿ ನೋಡ್ತೇವೆ, ಅಥವಾ ಶಿಲುಬೆಯಲ್ಲಿ ಯಾರ ಸಹಾಯ ಇಲ್ಲದೆ ತೂಗಾಡಲ್ಪಟ್ಟಿರುವಂತ ಕ್ರಿಸ್ತನಾಗಿ ನೋಡ್ತೇವೆ. But today I want to show you who Jesus is. ಆದ್ರೆ ಇವತ್ತು ನಾನು ನಿಮಗೆ ತೋರಿಸಲು ಬಯಸ್ತೇನೆ ನಿಜವಾದ ಕ್ರಿಸ್ತನು ಯಾರು. நீங்கள் ஆராதிக்கிற இயேசು யார் என்றதை இன்றைக்கு நான் பேச போகிறேன். ನೀವು ಆರಾಧಿಸುವಂತ ಆ ಯೇಸು ಸ್ವಾಮಿ ಯಾರು ಅಂತ ನಾನು ತೋರಿಸಲು If you want ಬಯಸ್ತೇನೆ. to really see the original form of Jesus, ಯೇಸು ಸ್ವಾಮಿಯ ನಿಜ ಸ್ವರೂಪವನ್ನು ನೀವು ನೋಡಬೇಕಂದ್ರೆ, Amen, that's why John saw it and he said I felt like a dead man. ಅದಕ್ಕೆ ಯೋವಾನನು ಹೇಳುತ್ತಾನೆ, ನಾನು ಆತನ ನಿಜ ಸ್ವರೂಪವನ್ನು ಕಂಡು ಸೆತ್ತ ಎಣದಾಗೆ ಬಿದ್ದೆನು. Amen. Many times we think, ಅನೇಕ ಸಾರಿ ಓ ನೆನೆಸ್ತೇವೆ, ಆಂಡವರ ಅವರು ಒಂದು amen ಎಲ್ಲರ ಮಾದರಿ ಒರ್ತರು. ಓ ದೇವರ ಎಲ್ಲ ಜನರ ರೀತಿಯಲ್ಲಿ ಒಬ್ಬರು. Amen. ಇಲ್ಲ 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 ಇಲ್ಲ. Amen. He is a peculiar God. அவர் ವ್ಯತ್ಯಾಸமான ಆತನು கடவுள். ವ್ಯತ್ಯಾಸವಾದ ದೇವರು. Amen. அவர் ಆಯಿರங்களிலே 10,000ங்களே ஒருவர் அவர். ಆತನು 16,000ಗಳಲ್ಲಿ ಶ್ರೇಷ್ಠನು. அவர் சாரோனுடைய ரோஜா, அவர் பள்ளத்தாக்கின் லிலி. ಆತನು ಸಾರೋನಿನ ಗುಲಾಬಿಯು, ಆತನು ತಗ್ಗಿನ ತಾವರೆಯು. Jesus is better, best forever. ನಿನ್ನ ಯೇಸು ಕ್ರಿಸ್ತನು ಎಲ್ಲದಕ್ಕಿಂತ ಯಾವಾಗಲೂ ಶ್ರೇಷ್ಠನೇ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Amen. Psalmist says, ಕೀರ್ತನೆಗಾರನು ಹೇಳುತ್ತಾನೆ, Amen, ನೀರ್ ದೇವರುಗಳಿலே ನೀರ್ ಭಯಂಕರமானவராய். ದೇವರುಗಳಲ್ಲಿ ನೀನೇ ಭಯಂಕರವಾದ ದೇವರು. Hallelujah. Hallelujah. நீர் வாயின் வார்த்தையினாலே வானமண்டலங்களை உண்டாக்கியிருக்கிறீர். ನಿನ್ನ ಬಾಯ ಮಾತುಗಳಿಂದ ನೀ ಆಕಾಶ ಮಂಡಲಗಳನ್ನು ಸೃಷ್ಟಿ Look ಮಾಡಿದೀರಾ. at what Isaiah says in 66:1. 66:1ನೇ ವಾಕ್ಯದಲ್ಲಿ ಯೆಶಾಯ ಏನು ಹೇಳ್ತಾರೆ ಗಮನಿಸಿ. He says, Lord, earth is the footstool and the heaven is your throne. ಆತನು ಹೇಳುತ್ತಾನೆ, ಪರಲೋಕವು ನಿನ್ನ ಸಿಂಹಾಸನವು, ಭೂಮಿ ನಿನ್ನ ಪಾದಪೀಠವು. எத்தனை பேர் என்னோடு சேர்ந்து ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತ ಹೇಳ್ತೀರಾ? Psalmist says, ಕೀರ್ತನೆಗಾರನು ಹೇಳುತ್ತಾನೆ, Amen, every mountain shall melt like wax before the name of the Lord. ದೇವರ ನಾಮದ ಮುಂದೆ ಎಲ್ಲಾ ಪರ್ವತಗಳು ಮೇಣದಾಗಿ ಕರಗಿ ಹೋಗುವಂತದ್ದು. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? If you look at Psalms 29, ಕೀರ್ತನೆ 29, Amen, the word of God says, ದೇವರ ವಾಕ್ಯ ಹೇಳುತ್ತೆ, Amen, your voice is like a thunder, Lord. ನಿನ್ನ ಮಾತುಗಳು ಅದು ಗುಡುಗಿನ ರೀತಿಯಲ್ಲಿ. Your voice is
is like a roar of a lion. ನಿನ್ನ ಸ್ವರವು ಒಂದು ಗರ್ಜಿಸುವ ಸಿಂಹದ ರೀತಿಯಲ್ಲಿ. Amen. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? Your voice is like a waves of the sea. ಆತನ ಸ್ವರವು ಒಂದು ಸಮುದ್ರದ ಸಮುದ್ರದ ಅಲೆಗಳ ರೀತಿಯಲ್ಲಿ. ಎತ್ತನೆ ಬೇರೆ ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? Amen. Hallelujah. ಎಷ್ಟು ಜನ ಆಮೆನ್ He is ಅಂತೀರಾ? a glorious God. ಆತನು ಮಹಿಮೆ ಉಳ್ಳ There ದೇವರು. is no one that can be compared to Jesus. ಆತನಿಗೆ ಸಮಾನತೆ ಯಾರು ಕೂಡ ಇಲ್ಲ. Your God is an indescribable God and he is a God who is incomparable. ನಿನ್ನ ದೇವರನ್ನು ವರ್ಣಿಸಲು ಅಸಾಧ್ಯ. ನಿನ್ನ ದೇವರಿಗೆ ಸಮಾನತೆ ಯಾರೂ ಇಲ್ಲ. Because he was born as a human being on this earth. ಆದ್ರೆ ಆತನು ಲೋಕದಲ್ಲಿ ಒಂದು ಮನುಷ್ಯನಾಗಿ ಜನಿಸಿ ಬಂದನು. But the Bible says in Revelation chapter 12. ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ಸತ್ಯವೇದ ಹೇಳುತ್ತೆ. Can anyone turn your Bibles to Revelation chapter 12? ಪ್ರಕಟಣೆ 12ನೇ ಅಧ್ಯಾಯಕ್ಕೆ ಯಾರಾದರೂ ಸತ್ಯವೇದವನ್ನು ತಿರುಗಿಸ್ತೀರಾ? And here it is written like this. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. There appeared a great wonder in heaven. ಅಲ್ಲಿ ಪರಲೋಕದಲ್ಲಿ ಒಂದು ದೊಡ್ಡ ಕಾರ್ಯವನ್ನು ಹೀಗೆ Amen. ಕಾಣಿಸಿತು. ಒಂದು ಮಹತ್ತಾದ ಕಾರ್ಯವು amen பெரிய wonder amen in heaven. ಪರಲೋಕದಲ್ಲಿ ಒಂದು ದೊಡ್ಡ ಮಹತ್ತಾದ ಕಾರ್ಯ. Amen. A woman clothed with sun. ಅಲ್ಲಿ ಸೂರ್ಯನನ್ನು ಧರಿಸಿದ ಒಂದು ಸ್ತ್ರೀ. Amen. And the moon. ಮತ್ತು ನಕ್ಷತ್ರವನ್ನು. Amen. Amen. She had a crown of 12 stars. ಅವರ ತಲೆ ಮೇಲೆ 12 ನಕ್ಷತ್ರಗಳ ಒಂದು ಕಿರೀಟ. And she being with a child cried travailing in birth, pain to be delivered. ಅವರು ಗರ್ಭ ವೇದನೆಯಲ್ಲಿ ಒಂದು ಮಗುವಿಗೆ ಜನ್ಮ ನೀಡುತ್ತಿದ್ರು. Amen. Hallelujah. Hallelujah. And there appeared another wonder in heaven. ಅಲ್ಲಿ ಪರಲೋಕದಲ್ಲಿ ಇನ್ನೊಂದು ಅತಿಶಯ. Behold a great red dragon. ಈಗ ಒಂದು ಕೆಂಪ ಒಂದು ಘಟ ಸರ್ಪ. Amen. A great red dragon. ಒಂದು ದೊಡ್ಡ ಕೆಂಪು ಘಟ ಸರ್ಪ. Having 7 heads, 10 horns and 7 crowns on his head. ಅದಕ್ಕೆ 7 ತಲೆಗಳು, 10 ಕೊಂಬು ಮತ್ತು 7 ತಲೆಯ ಮೇಲೆ ಕಿರೀಟಗಳು. Hallelujah. Hallelujah. Are you listening to what I am telling you? ಹೇಳೋದನ್ನ ಗಮನ. I am bored preaching from Luke chapter 2, brother. ಲೋಕ 2ನೇ ಅಧ್ಯಾಯದಿಂದ ಪ್ರಸಂಗ ಸಾರಿ ನನಗೆ ಬೋರ್ ಆಗ್ಬಿಟ್ಟಿದೆ. Amen. Every Christmas ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ. ಎಲ್ಲಾ ಕ್ರಿಸ್ಮಸ್ ಅಲ್ಲಿ ಬರೀ ಲೂಕ 2. Amen. ಗಬ್ರಿಯೇಲನು ಮರಿಯಳ ಬಳಿಯಲ್ಲಿ ಬಂದು. ಗಬ್ರಿಯೇಲನು ಮರಿಯಳ ಬಳಿ ಬಂದ. Amen. Hallelujah. Hallelujah. ಗಬ್ರಿಯೇಲ ಬಂದಿದ್ದರಿಂದ ಮರಿಯಳ ಗಾಬರಿಯಾಗಿ. ಗಬ್ರಿಯೇಲ್ ಬಂದಿದ್ರಿಂದ ಮರಿಯಳೆ ಗಾಬರಿಯಾಗಿ. Hallelujah. ಅದೇ ತಾನೇ ಭಯಪಡಬೇಡ ಮರಿಯಳೆ. ಭಯಪಡಬೇಡ ಮರಿಯಳೆ. Amen. ಹುಡುಗ, let us see what actually happened in heaven. ನಾವು ಪರಲೋಕದಲ್ಲಿ ನಿಜವಾಗ್ಲೂ ಏನ್ ನಡೀತು ಅದನ್ನು ನೋಡೋಣ. Let us come from the roots. ನಾವು ಆ ಬೇರಿನಿಂದ ಬರೋಣ. Amen. There was a woman. ಅಲ್ಲಿ ಒಂದು ಸ್ತ್ರೀ. There was a great wonder in heaven. ಪರಲೋಕದಲ್ಲಿ ಒಂದು ಅತಿಶಯ. Amen. John is writing this. ಯೋಹಾನನು ಹೀಗೆ The ಬರೆದಿದ್ದಾರೆ. real birth of Jesus was like this. ಯೇಸು ಸ್ವಾಮಿಯ ನಿಜವಾದ ಜನನವು ಹೀಗೆ ಇದೆ. I saw something great wonder in heaven. ನಾನು ಪರಲೋಕದಲ್ಲಿ ಒಂದು ದೊಡ್ಡ ಅತಿಶಯವನ್ನು ಕಂಡೆನು. I saw a woman. ನಾನು ಅಲ್ಲಿ ಒಂದು ಸ್ತ್ರೀಯನ್ನು ಕಂಡೆನು. She was clothed with sun. ಅವರು ಸೂರ್ಯನನ್ನು ಧರಿಸಿದರು. என்னங்க woman வந்து சன்னை தரித்துக் கொண்டிருக்கிறது. ಅದು ಹೇಗೆ ಒಂದು ಸ್ತ್ರೀ ಸೂರ್ಯನನ್ನು ಧರಿಸಿದರು? Amen. அந்த நீதியின் சூரியனான தேவனை தரித்தவளாய் இருந்தாள். ಆ ನೀತಿಯ ಸೂರ್ಯನಾಗಿರುವಂತ ದೇವರನ್ನು ಧರಿಸಿದಳಾಗಿ ಅವಳಿದ್ದಳು. Why did God choose Mary? ಯಾಕೆ ದೇವರು ಮರಿಯಳನ್ನು ಆರಿಸಿದರು? Because she was in obedience with God. ಯಾಕಂದ್ರೆ ದೇವರಿಗೆ ವಿಧಿಯಳಾಗಿ ಅವಳಿದ್ದಳು. She was amen dedicated to God. ಅವಳು ದೇವರಿಗಾಗಿ ಅರ್ಪಣಿಸಿದಳು. She had given her life to God. ಅವಳ ಜೀವನವನ್ನು ದೇವರಿಗಾಗಿ ಕೊಟ್ಟಿದ್ಳು. ಎಷ್ಟನೇ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? She was travailing in pain to give birth. ಅವಳು ಗರ್ಭ ವೇದನೆಯಲ್ಲಿ ನೋವಿನಲ್ಲಿ ಇದ್ದಳು. Hallelujah. Hallelujah. And the Bible says, ಸತ್ಯವೇದದಲ್ಲಿ John ಬರೆಯಲ್ಪಟ್ಟಿದೆ. says, I saw one more great thing, wonder in heaven. ಯೋಹಾನನು ಹಾಗೆ ಬರೀತಾರೆ, ನಾ ಒಂದು ಅತಿಶಯವನ್ನು ಪರಲೋಕದಲ್ಲಿ ಕಂಡೆನು. I saw a dragon coming out of a sea. ಒಂದು ಸಮುದ್ರದಿಂದ ಒಂದು ಘಟ ಸರ್ಪ ಬರುವುದನ್ನು ನಾ ಕಂಡೆನು. Amen. Dragons, amen, வந்து ಅದು ತಣ್ಣಿಯಲ್ಲೇ இருக்குங்க ಅದು. ಆ ಘಟ ಸರ್ಪ ಅದು ಸಮುದ್ರದಲ್ಲಿ ಇರುತ್ತೆ. Amen. It had 7 heads. ಅದಕ್ಕೆ 7 ತಲೆಗಳು. It had 10 horns. ಅದಕ್ಕೆ 10 ಕೊಂಬುಗಳು. And it had amen 7 crowns on each head. ಅದರ 7 ತಲೆಯ ಮೇಲೆ 7 ಕಿರೀಟಗಳು. ಎತ್ತನೆ ಬೇರೆ ನಾನು சொல்றது புரியுதுங்க? ಎಷ್ಟು ಜನಕ್ಕೆ ಹೇಳೋದು ಅರ್ಥ ಆಗ್ತಿದೆ? Hallelujah. Hallelujah. Amen. And the dragon was so big. ಆ ಘಟ ಸರ್ಪ ತುಂಬಾ ದೊಡ್ಡದಾಗಿತ್ತು. Amen. The Bible says in 4th verse. ಅಲ್ಲಿ 4ನೇ ವಾಕ್ಯದಲ್ಲಿ ಸತ್ಯವೇದದಲ್ಲಿ ಹೇಳುತ್ತೆ. Tail drew the third part of the stars of heaven and cast them into the earth. ಅದರ ಬಾಲವು ಆಕಾಶದಲ್ಲಿರುವಂತ ಅಷ್ಟೊಂದು ನಕ್ಷತ್ರಗಳನ್ನು ಭೂಮಿಗೆ ತಳ್ಳಿತು. Amen. Hallelujah. Hallelujah. Its tail had so much of power. ಅದರ ಬಾಲಕ್ಕೆ ಅಷ್ಟು ಬಲ. ಎಲ್ಲರೂ ಗಮನಿಸ್ತಿದ್ದೀರಾ? ಎಲ್ಲರೂ ಗಮನಿಸ್ತಿದ್ದೀರಾ? ಎಲ್ಲರೂ ಗಮನಿಸ್ತಾ ಇದ್ದೀರಾ? ಎಲ್ಲರೂ ಗಮನಿಸ್ತಿದ್ದೀರಾ? Amen. Hallelujah. Hallelujah. Its tail had so much of power. ಅದರ ಬಾಲಕ್ಕೆ ಅಷ್ಟು ಬಲ. Amen. It threw all the stars, 1/3 of the stars upon the earth. ಅದು ಪರಲೋಕದಲ್ಲಿರುವಂತ ಮುಕ್ಕಾಲು ನಕ್ಷತ್ರಗಳನ್ನು ಲೋಕದಲ್ಲಿ ತಳ್ಳಿತು. Hallelujah. Hallelujah. Not only that. ಅದು ಮಾತ್ರವಲ್ಲ. Amen. What was this dragon looking for? ಈ ಒಂದು ಆ ಘಟ ಸರ್ಪ ಏನನ್ನು ನೋಡ್ತಾ ಇತ್ತು? Amen. It stood before the woman. ಅದು ಆ ಸ್ತ್ರೀಯ ಮುಂದೆ ನಿಂತಿತು. And it was waiting eagerly for the child to be delivered out of that woman. ಆ ಒಂದು ಮಗು ಜನಿಸುವುದನ್ನೇ ಆ ಒಂದು ಘಟ ಸರ್ಪ
ಕಾಯ್ತಾ ಇತ್ತು. Amen. Because ಯಾಕಂದ್ರೆ as soon as the child is delivered, ಆ ಮಗು ಜನಿಸಿದ ನಂತರ this dragon wanted to swallow that child. ಆ ಮಗುವನ್ನು ಈ ಘಟಸರ್ಪ ನುಂಗು ಬಿಡಬೇಕು. Amen. Hallelujah. Hallelujah. That's what, amen, the dragon was waiting for. ಅದಕ್ಕಾಗಿ ಆ ಘಟಸರ್ಪ ಅಲ್ಲಿ ಕಾಯ್ತಾ ಇತ್ತು. சொல்றதை எல்லாரும் கவனிச்சிட்டு கேட்டுட்டு இருக்கீங்களா? ನಾನು ಹೇಳೋದನ್ನ ಎಲ್ಲ ಗಮನಿಸಿ ಕೇಳಿ. Hallelujah. ஏதேன் தோட்டத்துல எந்த சர்ப்பம் இருந்ததுன்றது உங்களுக்கு ஞாபகம் இருக்கிறதா? ಏದೇನ್ ತೋಟದಲ್ಲಿ ಯಾವ ಸರ್ಪ ಇತ್ತು ಅಂತ ನಿಮಗೆ ಜ್ಞಾಪಕ ಇದೆಯಾ? Paul, listen to me those who have ears. ಆಗ ಕಿವಿ ಉಳ್ಳವರು ದಯವಿಟ್ಟು ಗಮನಿಸಿ. This is what the Holy Spirit says to the church. ಇದೇ ಸಭೆಗೆ ಪವಿತ್ರಾತ್ಮನು ಹೇಳುವಂತ ಕಾರ್ಯ. Amen. Satan never wanted just to kill Jesus on the cross. Even at the time of his birth, Satan wanted to destroy Jesus. ಸೈತಾನನು ಯೇಸು ಸ್ವಾಮಿಯನ್ನು ಬರೀ ಶಿಲ್ಪೆ ಮೇಲೆ ಜಡಿದು ಸಾಯಿಸಬೇಕು ಅಂತ ಮಾತ್ರ ಕಾಯ್ತಿರ್ಲಿಲ್ಲ. ಯೇಸು ಸ್ವಾಮಿಯ ಜನನದಲ್ಲಿ ಆ ಮಗುವನ್ನು ಸಾಯಿಸಬೇಕಂತ ಕಾಯ್ತಿದ್ದ. ಆಮೆನ್ சொல்றீங்க. ಎಷ್ಟು ಆಮೆನ್ ಅಂತೀರಾ? That is what we look into the amen Bible. ಅದೇ ಸತ್ಯವೇದದಲ್ಲಿ ನಾವು ನೋಡ್ತಿದ್ದೇವೆ. In the book of Luke chapter 2. ಲೂಕ 2ನೇ ಅಧ್ಯಾಯ. Amen. Herod wants to kill Jesus. ಹೆರೋದನು ಯೇಸು ಸ್ವಾಮಿಯನ್ನು ಕೊಲೆ ಮಾಡಬೇಕಂತ ಬಯಸಿದ. This dragon surfaced Herod. ಈ ಒಂದು ಘಟಸರ್ಪವು ಅದು ಹೆರೋದನ ಒಳಗೆ ನುಗ್ಗುತ್ತಿದೆ. Amen. And this spirit wants to destroy every child in Bethlehem. ಈ ದುರಾತ್ಮ ಬೆತ್ಲೆಹೇಮಲ್ಲಿರುವಂತ ಎಲ್ಲಾ ಮಗುವನ್ನು ನಾಶ ಮಾಡಬೇಕಂತ ಬಯಸ್ತಿದೆ. But the Bible says, ಅದೇ ಸತ್ಯವೇದ ಹೇಳುತ್ತೆ, as soon as the child was born, ಆ ಮಗು ಜನಿಸಿದಾಗ, amen, the Bible says, ಸತ್ಯವೇದ ಹೇಳುತ್ತೆ, she brought forth a man child. ಅವಳು ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ಎಂತ ಗಂಡು ಮಗು சொல்லுங்க? ಯಾವ ಗಂಡು ಮಗು? His name is Emmanuel. ಆತನ ಹೆಸರು ಇಮ್ಮಾನುವೇಲ್. ಆತನ ಬೇರೆ ಆಮೆನ್ சொல்றீங்க. ಎಷ್ಟು ಆಮೆನ್ ಅಂತೀರಾ? His name is Jesus Christ of Nazareth. ಆತನ ಹೆಸರು ನಜರೇತಿನ ಯೇಸು ಕ್ರಿಸ್ತನು. As soon as the child was born, ಆ ಮಗು ಹುಟ್ಟಿದಾಗ, amen, it was a man child. ಅದು ಒಂದು ಗಂಡು ಮಗು. ಎಲ್ಲರೂ சொல்லுங்க, she brought forth a man child. ಎಲ್ಲರೂ ಹೇಳಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದ್ಲು. And who was to rule the nations with the rod of iron. ಆತನು ಒಂದು ಕಬ್ಬಿಣದ ಒಂದು ರಾಡಿನಿಂದ ಪೂರ್ತಿ ಲೋಕವನ್ನೇ ಆಳ್ವಿಕೆ ಮಾಡುವ ಆತನು. எத்தனை பேர் என்னோடு சேர்ந்து ஆமென் சொல்லுங்க? ಎಷ್ಟು ಆಮೆನ್ ಅಂತೀರಾ? பிறந்திருக்கிற குழந்தை எப்படிப்பட்டது? ಹುಟ್ಟಿರುವಂತ ಮಗು ಎಂತ ಮಗು? Amen. ಅದು ಉಲಗத்தையே ಆಳುகிற ஒரு குழந்தை. ಲೋಕವನ್ನೇ ಆಳ್ವಿಕೆ ಮಾಡುವಂತ ಮಗು. That's what Bible says. ಸತ್ಯವೇದ ಹೇಳುತ್ತೆ. Amen. A king is born. Where is the king that is born? ನಮಗಾಗಿ ಹುಟ್ಟಿರುವಂತ ಆ ರಾಜನು ಎಲ್ಲಿ? Amen. The child was born with a iron scepter. ಒಂದು ಮಗುವು ನಮಗಾಗಿ ಅದು ಒಂದು ಕಬ್ಬಿಣದ ಒಂದು ಕೋಲಿನಿಂದ ಹುಟ್ಟಿತು. Hallelujah. Hallelujah. ರಾಜದಂಡத்தோட பிறந்த ஒரு குழந்தை. ರಾಜದಂಡದಿಂದ ಹುಟ್ಟಿರುವಂತ ಮಗು. எத்தனை பேர் என்னோடு சேர்ந்து ஆமென் சொல்றீங்க? ಎಷ್ಟು ಜನ ನನ್ನ ಜೊತೆ ಆಮೆನ್ ಅಂತೀರಾ? Hallelujah. 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 எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? When the child was born, ಆ ಮಗು ಹುಟ್ಟಿದಾಗ, amen, the God covered that child and took him in control. ದೇವರು ಆ ಮಗುವನ್ನು ಮುಚ್ಚಿ ಆಳ್ವಿಕೆಯಲ್ಲಿ ತಕೊಂಡ್ರು. எத்தனை பேர் என்னோடு சேர்ந்து ஆமென் சொல்றீங்க? ಎಷ್ಟು ಜನ ನನ್ನ ಜೊತೆ ಆಮೆನ್ When ಅಂತೀರಾ? Herod wanted to kill Jesus, ಹೆರೋದನು ಯೇಸುವನ್ನು ಕೊಲೆ ಮಾಡಬೇಕಂತ ಬಯಸಿದಾಗ, no one could touch Jesus because he was in the control of the Almighty God. ಯಾರು ಕೂಡ ಮಗುವನ್ನು ಮುಟ್ಟಕ್ಕಾಗ್ಲಿಲ್ಲ, ಯಾಕಂದ್ರೆ ಆ ಉನ್ನತವಾದ ದೇವರ ಆಳ್ವಿಕೆಯಲ್ಲಿ ಯೇಸು ಸ್ವಾಮಿ ಇದ್ದರು. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? When you look at the 6th verse, 6ನೇ ವಾಕ್ಯವನ್ನು the ನೋಡುವಾಗ, woman fled into the wilderness. ಆ ಒಂದು ಸ್ತ್ರೀಯಳು ಅವಳು ಅರಣ್ಯಕ್ಕೆ ಓಡಿ ಹೋದಳು. Amen. Hallelujah. Hallelujah. Amen. Hallelujah. Hallelujah. This is what we look in the Bible. ಇದನ್ನೇ ಸತ್ಯವೇದದಲ್ಲಿ The ನೋಡ್ತೇವೆ. angel of the Lord came and spoke to Joseph in a dream. ದೇವದೂತನು ಯೋಸೇಫನ ಬಳಿ ಬಂದು ಒಂದು ಕಥೆಯಲ್ಲಿ ಕನಸಿನಲ್ಲಿ ಹೇಳ್ತಾರೆ. And he says, take the child and go to Egypt. ಮಗುವನ್ನು ಎತ್ಕೊಂಡು ಐಗುಪ್ತ ದೇಶಕ್ಕೆ ಹೋಗು. Amen. Amen. You will return when the word again comes to you. ನಿನಗೆ ತಿರ್ಗಾ ಮಾತು ಬಂದಾಗಲೇ ನೀ ತಿರ್ಗಾ ಹಿಂತಿರುಗಿ ಬರಬೇಕು. எத்தனை பேர் என்னோடு சேர்ந்து ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. In the 7th verse, 7ನೇ ವಾಕ್ಯ, this is where I want to speak to you. ಇದನ್ನೇ ನಾನು ನಿಮ್ಮ ಬಳಿ ಮಾತಾಡಲು ಬಯಸ್ತೇನೆ. Amen. The Bible says, ಸತ್ಯವೇದ ಹೇಳುತ್ತೆ, there was a war in heaven. ಪರಲೋಕದಲ್ಲಿ ಒಂದು ಯುದ್ಧ. ಎಲ್ಲರೂ சொல்லுங்க, ಪರಲೋಕದಲ್ಲಿ ಒಂದು ಯುದ್ಧಂ ನಡೆದது. ಹೇಳಿ, ಪರಲೋಕದಲ್ಲಿ ಒಂದು ಯುದ್ಧ ನಡೆಯಿತು. Amen. Michael and his angels fought against the dragon. ಮಿಕಾಯೇಲ್ ದೂತನು ಮತ್ತು ಆತನ ದೂತರು ಆ ಒಂದು ಘಟಸರ್ಪದ ವಿರೋಧವಾಗಿ ಯುದ್ಧ ಮಾಡ್ತಾರೆ. And the dragon fought against angels. ಆ ಘಟಸರ್ಪವು ದೇವರ ದೂತರ ವಿರೋಧವಾಗಿ ಯುದ್ಧ ಮಾಡುತ್ತೆ. But the Bible says, ಅದೇ ಸತ್ಯವೇದದಲ್ಲಿ the ಹೇಳುತ್ತೆ, dragon never had power to overcome Michael and his angels. ಆ ಘಟಸರ್ಪಕ್ಕೆ ಆ ಮಿಕಾಯೇಲನ್ನು ಮತ್ತು ಆತನ ದೂತರ ಮೇಲೆ ಆತನು ಜಯಿಸಲು ಆತನಿಗೆ ಬಲ ಇರಲಿಲ್ಲ. எத்தனை பேர் என்னோடு சேர்ந்து அல்லேலூயா சொல்றீங்க? ಎಷ್ಟು ಜನ ನನ್ನ ಜೊತೆ ಹಲ್ಲೆಲೂಯಾ ಹೇಳ್ತೀರಾ? Amen. Hallelujah. Hallelujah. The dragon lost its battle. ಆ ಘಟಸರ್ಪ ಅಲ್ಲಿ ಸೋಲನ್ನು ಅನುಭವಿಸಿತು. Amen. Hallelujah. Hallelujah. இன்றைக்கு காலை நேரத்தில் நான் ஒன்றை சொல்ல ಈ விரும்புகிறேன். ಬೆಳಗಿನ ಸಮಯದಲ್ಲಿ ನಿಮಗೆ ನಾನು ಹೇಳ್ತೇನೆ, ஒரு குழந்தை எங்களுக்காக பிறந்தது என்றதுனால அந்த குழந்தை பலவீனமான குழந்தை என்று நினைக்க வேண்டாம். ನಮಗೋಸ್ಕರ ಒಂದು ಮಗು ಹುಟ್ಟಿದೆ ಅನ್ನುವುದಕ್ಕಾಗಿ ಆ ಮಗುವಿಗೆ ಯಾವ ಬಲ ಇಲ್ಲ ಅಂತ ಅನ್ಕೊಳ್ಬೇಡಿ. He is an indescribable gift. ಆತನನ್ನು ವರ್ಣಿಸಲಾಗದೇ ಇರುವಂತ ಉನ್ನತವಾದ ಉಡುಗೊರೆ. Uncomparable God. ಆತನಿಗೆ ಯಾರ ಸಮಾನತೆ ಇಲ್ಲದಿರುವಂತ ಉನ್ನತ
ನಿಜವಾದ ஒரு ದೇವರು. எதிரியும் கூட இல்லாத சாம்ராட்டனாய் அவர் இருக்கிறவர். ಆತನಿಗೆ ಯಾವ ವೈರಿಯೂ ಕೂಡ ಇಲ್ಲದೆ ಇರುವಂತ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡುವ ಆತನು. பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Amen. There can be no one who can be compared as an enemy to him also. ಆತನಿಗೆ ವೈರಿಯು ಅಂತ ಹೇಳುವುದಕ್ಕೂ ಕೂಡ ಸಮಾನತೆ ಯಾರಿಗೂ ಇಲ್ಲ. Amen. அவர் அழகில அவருக்கு ಕಂಪೇರ್ பண்ண யாரும் இல்ல. ಆತನ ಸುಂದರಕ್ಕೆ ಶ್ರೇಷ್ಠತೆ, ಆತನ ಸುಂದರಕ್ಕೆ ಸಮಾನತೆ ಯಾರು ಇಲ್ಲ. அவருடைய ஞானத்துக்கு யாரையும் ಕಂಪೇರ್ பண்ண முடியாது. ಆತನ ಜ್ಞಾನಕ್ಕೆ ಸಮಾನತೆ ಯಾರು ಇಲ್ಲ. அவருடைய வல்லமைக்கு யாரையும் ಕಂಪೇರ್ பண்ண முடியாது. ಆತನ ಬಲಕ್ಕೆ ಸಮಾನತೆ ಯಾರು ಇಲ್ಲ. Amen. ಅದು மட்டுமல்ல, ಅದು ಮಾತ್ರವಲ್ಲ, அவருக்கு எதிரின்னு நீங்க யாரையும் ಕಂಪೇರ್ பண்ண முடியாது. ಆತನಿಗೆ ವೈರಿಯು ಅನ್ನುವುದಕ್ಕೆ ಸಮಾನತೆ ಯಾರು ಇಲ್ಲ. This dragon was waiting to destroy the ಈ child. ಘಟ ಸರ್ಪ ಮಗುವನ್ನು ನುಂಗುಬಿಡಬೇಕಂತ ಕಾಯ್ತಿತ್ತು. But the truth is, ಅರೆ ಸತ್ಯ, listen to me church, the truth is, ಅರೆ ಗಮನಿಸಿ ಸಭೆಯ ಸತ್ಯ, this man child is born to crush the head of the dragon. ಈ ಗಂಡು ಮಗು ಹುಟ್ಟಿರುವುದೇ ಘಟ ಸರ್ಪದ ತಲೆಯನ್ನು ಚಚ್ಚುವುದಕ್ಕಾಗಿಯೇ. Can we give a big clap offering to Jesus? ಯೇಸು ಸ್ವಾಮಿಗೆ ಜೋರಾಗಿ ಕರಗಳನ್ನು இது ತಟ್ಟೋಣ. போதும் ஆகாதது. ಇದು ಸಾಕಾಗಲ್ಲ, இது போதும் ஆகாது. ಇದು ಸಾಕಾಗಲ್ಲ. நல்ல கரங்களை தட்டி சொல்லுங்க. ಚೆನ್ನಾಗಿ ಕರಗಳನ್ನು ತಟ್ಟಿ ಹೇಳಿ. எந்த எதிரியும் ஆண்டவருக்கு எதிராய் நிற்க முடியாது. ಯಾವ ವೈರಿಯು ಕೂಡ ದೇವರ ವಿರೋಧವಾಗಿ ನಿಲ್ಲಲು ಸಾಧ್ಯವೇ The ಇಲ್ಲ. child never fought against the dragon. ಮಗು ಘಟ ಸರ್ಪದ ವಿರೋಧವಾಗಿ ಯುದ್ಧ ಮಾಡಲಿಲ್ಲ. But ಆದರೆ his servants, ಆ ಮಗುವಿನ ಕೆಲಸದವರು, his servants, ಆತನ ಕೆಲಸದವರು, his angels, ಆತನ ದೂತರು, they came down. ಅವರು ಇಳಿದು They ಬಂದರು. came down. ಅವರು ಇಳಿದು எத்தனை ಬಂದರು. பேர் ஆமென் சொல்றீங்க? ಎಷ್ಟು ಆಮೆನ್ ಅಂತೀರಾ? They came down. ಅವರು ಇಳಿದು They ಬಂದರು. fought against the dragon. ಆ ಘಟ ಸರ್ಪದ ವಿರೋಧವಾಗಿ ಯುದ್ಧ I ಮಾಡಿದರು. want to tell you something this morning. ಈ ಬೆಳಗಿನ ಸಮಯದಲ್ಲಿ ನಿಮಗೆ ನಾನು ಹೇಳ್ತೇನೆ, Amen. When you look at the next verses, ನೀವು ಮುಂದೆ ವಾಕ್ಯಗಳನ್ನು ನೋಡುವಾಗ Amen, it clearly speaks. ಅದು ಸ್ಪಷ್ಟವಾಗಿ ಮಾತಾಡುತ್ತೆ. This dragon was the thing that was thrown from heaven. ಈ ಘಟ ಸರ್ಪವೇ ಪರಲೋಕದಿಂದ ತಳ್ಳಲ್ಪಟ್ಟ ದೂತನು. This was the angel. This was the Satan. This was the devil that was thrown from the angel upon the earth. ಈ ಒಂದು ದೂತನು, ಆ ಒಂದು ಘಟ ಸರ್ಪವೇ ಆ ಒಂದು ದೂತನು ಪರಲೋಕದಿಂದ ತಳ್ಳಲ್ಪಟ್ಟ ದೂತನು. Amen. ஆனால் ஒன்றை தெரிந்து கொள்ள விரும்புங்க. ಅದನ್ನ ಒಂದನ್ನು ತಿಳ್ಕೊಳ್ಳಲು Listen ಬಯಸಿ. to me. Listen to me. ಗಮನಿಸಿ ಗಮನಿಸಿ. Your God is so powerful. ನಿನ್ನ ದೇವರು ಎಷ್ಟು ಬಲಶಾಲಿ ಅಂದ್ರೆ He will never run from the enemy. ಆತನು ವೈರಿಯಿಂದ ಓಡಿ ಹೋಗುವುದಿಲ್ಲ. He will never dare to, amen, stop loving you. ಆತನು ನಿನ್ನನ್ನು ಪ್ರೀತಿ ಮಾಡುವುದನ್ನು ನಿಲ್ಲಿಸುವುದಿಲ್ಲ. Amen. He is a God who loves you eternally, everlasting love. ಆತನು ನಿತ್ಯವಾಗಿ ನಿರಂತರವಾಗಿ ನಿನ್ನನ್ನು ಪ್ರೀತಿ ಮಾಡುವಂತ I ದೇವರು. tell you one word, record it in your mind. ನಿಮಗೆ ಒಂದು ಮಾತು ಹೇಳ್ತೇನೆ, ನಿಮ್ಮ ಮನಸ್ಸುಗಳಲ್ಲಿ ಅದನ್ನು ರೆಕಾರ್ಡ್ Your ಮಾಡಿಕೊಳ್ಳಿ. Jesus is simply irresistible. ನಿನ್ನ ದೇವರು ಎಂದು ಕೂಡ ಆತನನ್ನು ತಡೆ ಮಾಡಲು ಸಾಧ್ಯವೇ ಇಲ್ಲ. Amen. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? உங்களுக்காக அவர் செய்ய நினைத்தது செய்து முடிப்பார். ನಿಮಗಾಗಿ ಆತನು ತೀರ್ಮಾನ ಮಾಡಿರುವಂತದ್ದು ಮಾಡಿ ಮುಗಿಸ್ತಾರೆ. ஒருவரும் அவருடைய திட்டத்துக்கு குறுக்கிட முடியாது. ಒಬ್ಬರು ಕೂಡ ಆತನ ಯೋಜನೆಯಲ್ಲಿ ತಡೆ ಮಾಡಲು ಸಾಧ್ಯವೇ ಇಲ್ಲ. When a devil sinned in heaven, ಆ ದೂತನ ಪರಲೋಕದಲ್ಲಿದ್ದಾಗ God threw him as a devil, Satan, on this earth. ದೇವರು ಆತನು ದುರಾತ್ಮನಾಗಿ ಲೋಕಕ್ಕೆ ತಳ್ಳಿದ್ರು. ஆமாவா இல்லையா? ಹೌದಾ ಇಲ್ವಾ? All the angels, amen, along with Lucifer fell on the earth. ಲೂಸಿಫರನ ಜೊತೆ ಇದ್ದ ಎಲ್ಲಾ ದೂತರು ಕೂಡ ಕೆಳಗೆ ಬಿದ್ರು. Amen. This fell as a dragon. Amen. பூமி எல்லா பக்கமும் தண்ணி இருந்தது. ಭೂಮಿಯ ಎಲ್ಲಾ ಕಡೆ ನೀರಿತ್ತು. Amen. ஆமாவா இல்லையா சொல்லுங்க? ಹೌದಾ ಇಲ್ವಾ? இருள் ಮೂಡಿ இருந்தது. ಲೋಕವನ್ನು ಕತ್ತಲೆ ಆವರಿಸಿತು. But God never said that is your kingdom and this is my kingdom and ಆಂಡவர் ಪರಲೋಕದಲ್ಲಿ ಉಕ್ಕಾರಲ್ಲ. ದೇವರು ಪರಲೋಕದಲ್ಲಿ ಕೂತ್ಕೊಂಡು ಅದು ನಿನ್ನ ರಾಜ್ಯ ಇದು ನನ್ನ ರಾಜ್ಯ ಅಂತ ಕೂತ್ಕೊಳ್ಳಿಲ್ಲ ರೀ. In Genesis chapter 1 and 2. ಆದಿಕಾಂಡ 1 ಮತ್ತು 2. Amen. 1-2. ಒಂದನೇ ಅಧ್ಯಾಯ 2ನೇ ವಾಕ್ಯ. Amen. The Bible says ಸತ್ಯವೇದ ಹೇಳುತ್ತೆ, the Holy Spirit came upon the earth. ಪವಿತ್ರಾತ್ಮನು ಹಾಗೆ ಭೂಮಿಯ ಮೇಲೆ ಇಳಿದು ಬಂದನು. ಎಷ್ಟನೇ ಪೇರ್ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. The book of Ezekiel says ಎಸೆಕಿಯೇಲ್ ಪುಸ್ತಕದಲ್ಲಿ ಹೇಳುತ್ತೆ, Satan has his throne on the seas. ಸೈತಾನನು ಆತನ ಒಂದು ಸಾಮ್ರಾಜ್ಯ, ಆತನ ಒಂದು ಸಿಂಹಾಸನವನ್ನು ಆತನು ನದಿಯ ಮೇಲೆ ಇಟ್ಟಿದ್ದಾನೆ. Amen. ಸಮುದ್ರத்தின் ಮೇಲೆ, ಸಮುದ್ರದ ಮೇಲೆ ಇಟ್ಟಿದ್ದಾನೆ. ಎಷ್ಟನೇ ಪೇರ್ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ಅವನ ಸಿಂಹಾಸನ ತಣ್ಣೀರಿನ ಮೇಲೆ ಇರುತ್ತದೆ. ಆತನ ಸಿಂಹಾಸನ ನೀರಿನ ಮೇಲೆ. But when you look at this verse, ಅರೆ ಈ ವಾಕ್ಯವನ್ನು ನೋಡುವಾಗ the Holy Spirit comes down. ಪವಿತ್ರಾತ್ಮನು ಇಳಿದು ಬರ್ತಾರೆ. ಪಿಶಾಚುடைய ರಾಜ್ಯத்தை ಅಳಿக்கவே அவர் இறங்கி வந்தார். ಸೈತಾನನ ರಾಜ್ಯವನ್ನು ನಾಶಪಡಿಸುವುದಕ್ಕಾಗಿ ಆತನು ಇಳಿದು ಬಂದನು. Amen. ಎಷ್ಟನೇ ಪೇರ್ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Amen. இருள் சூழ்ந்திருந்த இடத்துல, ಕತ್ತಲೆಯು ಆವರಿಸಿದ ಸ್ಥಳಗಳಲ್ಲಿ, எல்லா இடத்திலும் மனுஷன் வாழ இடமே இல்லாமல் தண்ணி மூடி இருந்த நேரத்துல, ಎಲ್ಲಾ ಸ್ಥಳದಲ್ಲಿ ಮನುಷ್ಯನು ಬದುಕಕ್ಕಾಗದೆ ಇರುವಂತ ಸ್ಥಳದ ಎಲ್ಲಾ ಕಡೆ ನೀರು ತುಂಬಿತ್ತು. அப்பொழுதே ஆவியானவர் ஜலத்தின் மேல செய்வாடுகிறார். ಆಗಲೇ ಪವಿತ್ರಾತ್ಮನು ಜಲದ ಮೇಲೆ ಆವರಿಸಿದನು. எந்த தண்ணீர் மேல பிசாசுடைய ஆளுகை இருக்கிறதோ, அவருடைய சிங்காசனம் இருக்கிறதோ, அதே இடத்துல ஆவியானவர் வல்லமையாய், ಯಾವ ನೀರಿನ ಮೇಲೆ ದುರಾತ್ಮನ ಆಳ್ವಿಕೆ ಇದೆಯೋ, ಯಾವ ನೀರಿನ ಮೇಲೆ ದುರಾತ್ಮನ ಆತನ ಸಿಂಹಾಸನವನ್ನು ಹಾಕಿದನೋ ಅದರ ಮೇಲೆ ದೇವರಾತ್ಮನು ಸಂಚರಿಸುತ್ತಿದ್ದನು. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? பிசாசு நிறைஞ்சிருக்கிற இந்த பூமியை பார்த்து இந்த 12வது அதிகாரம் சொல்லுகிறது, the 12th chapter says
says, amen, cursed is the earth because it is full of devils. But God came down and created you and me in the same earth. 12ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಲೋಕವು ದುರಾತ್ಮನಿಂದ ಅವರು ತುಂಬಾ ಲೋಕವೆಲ್ಲ ದುರಾತ್ಮನು ತುಂಬಿದ್ರಿಂದ ದೇವರು ಹೇಳುತ್ತಾರೆ ಭೂಮಿಯು ಶಾಪ ಹೊಂದಲಿ, ಆದ್ರೆ ಅದೇ ಭೂಮಿಯ ಮೇಲೆ ದೇವರು ಇಳಿದು ಬಂದು ಮನುಷ್ಯನಾದ ನಿನ್ನನ್ನು ಸೃಷ್ಟಿ ಮಾಡಿದ್ದಾರೆ. ಎಷ್ಟು ಜನ ಆಮೆನ್ ಅಂತೀರಾ? He created you and me. ಆತನು ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದ್ದಾರೆ. Amen. Satan is looking. ಸೈತಾನನು ಈಗ ನೋಡ್ತಿದ್ದಾನೆ. என்னடா தண்ணி எல்லாம் ஒரு பக்கம் தள்ளுறாரு, ಏನು ನೀರ್ನೆಲ್ಲ ಒಂದು ಕಡೆ ತಳ್ತಿದ್ದಾರೆ. ಅಳಗಾನ ತೋಟமா ಮಾತ್ರಾರು, ಸುಂದರವಾದ ಒಂದು ತೋಟವನ್ನು ಮಾಡ್ತಿದ್ದಾರೆ. Amen. Why is doing that? ಯಾಕೆ ಹೀಗೆ ಮಾಡ್ತಿದ್ದಾರೆ? ಉನ್ನತ என்றது எதுவுமே இல்ல, பூமியும் அதில இருக்கிறது எல்லாமே கர்த்தருடையது. ದುರಾತ್ಮಗೆ ಸೇರಿರುವಂತದ್ದು ಒಂದೂ ಇಲ್ಲ, ಯಾಕಂದ್ರೆ ಭೂಮಿಯು ಎಲ್ಲವೂ ಆತನಿಗೆ ಸೇರುತ್ತೆ. Amen. I tell you, ನಿಮಗೆ ನಾ ಹೇಳ್ತೇನೆ, the solar system is his. ಆ ನಕ್ಷತ್ರಗಳ ಗುಂಪು, ಸೋಲಾರ್ ಸಿಸ್ಟಮ್ ಆತನದೇ. Amen. ಸೌರ್ಯ ಮಂಡಲமே ಅವರುடையது. ಸೌರ್ಯ ಮಂಡಲವೇ ಆತನದೇ. Amen. ನಕ್ಷತ್ರಗಳು ಅವರೇ ಉಂಟಾಕಿನದು. ನಕ್ಷತ್ರಗಳನ್ನು ಆತನೇ ಸೃಷ್ಟಿ ಮಾಡಿದ್ದಾನೆ. ಬೇರೆ ನೋಡಿ ಸೇರಿದ ಒಂದು ಹಲ್ಲೆಲೂಯಾ ಸ್ತೋತ್ರ ಮಾಡಿ. ಎಷ್ಟು ಜನ ನನ್ನ ಜೊತೆ ಒಂದು ಸೇರಿ ಹಲ್ಲೆಲೂಯಾ ಹೇಳ್ತೀರಾ? He created man. ಆತನು ಮನುಷ್ಯನನ್ನು ಸೃಷ್ಟಿ ಮಾಡಿದ್ರು. எப்படி பண்றாரு? ಹೇಗೆ ಮಾಡಿದ್ರು? Same like him. ಸೇಮ್ ಆತನಾಗಿಯೇ. ಸೈತಾನ ದಿನ ನೋಡಬೇಕು ಇವನ್ನ. ಸೈತಾನನು ದಿನ ಈ ಮನುಷ್ಯನನ್ನು ನೋಡಬೇಕು. ಆಮೆನ್ சொல்றீங்க. ಎಷ್ಟು ಆಮೆನ್ ಅಂತೀರಾ? ஐயோ கடவுள் இங்க இருக்கிறாரான்னு எல்லாரும் எல்லா பேய்களும் அலறி சாகணும். ದುರಾತ್ಮಗಳು ಎದುರಿ ಸಾಯಬೇಕು, ಅಯ್ಯೋ ದೇವರು ಬಂದ್ಬಿಟ್ಟಿದ್ದಾರಾ, ದೇವರು ಬಂದಿದ್ದಾರಾ ಅಂತ. God created man in his own image. ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರು, ತನ್ನ ಹಾಗೆಯೇ ಮಾಡಿದ್ರು. And God is telling one more thing to the man. ದೇವರು ಮನುಷ್ಯನಿಗೆ ಇನ್ನೊಂದು ಕಾರ್ಯ ಹೇಳ್ತಿದ್ದಾರೆ. Amen. Have dominion over everything. ಎಲ್ಲದರ ಮೇಲೆ ಆಳ್ವಿಕೆ ಮಾಡು. ಎಲ್ಲದರ ಮೇಲೆನಾ? ಎಲ್ಲದರ ಮೇಲೆ ಅಂದ್ರೆ ಭೂಮಿ ಮೇಲೆ, ಭೂಮಿ ಕೆಳಗೆ ಇರೋ ಎಲ್ಲದರ ಮೇಲೆ. ಭೂಮಿಯ ಮೇಲೆ, ಭೂಮಿಯ ಕೆಳಗೆ ಇರುವಂತ ಎಲ್ಲದರ ಮೇಲೆ. எத்தனை பேர் ஆமென் சொல்றீங்க? ಎಷ್ಟು ಆಮೆನ್ ಅಂತೀರಾ? Amen. பிறந்திருக்கிற மாட்டு கொட்டாயை பார்த்துட்டு வாழ்ந்துராதையோ. ಅಯ್ಯೋ ಹುಟ್ಟಿರುವಂತ ದನದ ಕೊಟ್ಟಿಗೆಯನ್ನು ನೋಡ್ತಾನೆ ಬದುಕ್ಬಿಡ್ಬೇಡ. ಬೆತ್ಲೆಹೇಮ பார்த்துட்டு இருக்காதே. ಬೆತ್ಲೆಹೇಮನೇ ನೋಡ್ತಾ ಇದ್ದು ಬಿಡಬೇಡ. Your God is a supernatural God. ನಿನ್ನ ದೇವರು ಅಸಾಧಾರಣವಾದ ದೇವರು. Hallelujah. 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 Your God is an irresistible God. ನಿನ್ನ ದೇವರನ್ನು ಯಾರು ಕೂಡ ತಡೆ ಮಾಡಲು ಸಾಧ್ಯವೇ ಇಲ್ಲ. Amen. Satan brought sin into man. ಸೈತಾನನು ಮನುಷ್ಯನೊಳಗೆ ಪಾಪವನ್ನು ತರ್ತಾನೆ. And he thought, ಆತನೆನಿಸ್ದ, இப்பொழுது ಮುಗಿದೋಯ್ತು, ಆಂಡವರು ಬರದಿಲ್ಲ, ಈಗ ಮುಗಿತು, ದೇವರು ಬರಲ್ಲ, ಇನ್ಮೇಲೆ ಇವನಿಗೆ ನಾನೇನೆ ಅಪ್ಪ ಅಮ್ಮ ಎಲ್ಲ ನಾನೇ, ಇನ್ನು ಮೇಲೆ ಮನುಷ್ಯನಿಗೆ ನಾನೇ ತಂದೆ ತಾಯಿ ಎಲ್ಲವೂ. What did God do? ದೇವರು ಏನ್ ಮಾಡಿದ್ರು? Amen. He came down as a flesh. ಆತನು ಮನುಷ್ಯನಾಗಿ ಆತನು ಇಳಿದು ಬಂದನು. ಮಾಂಸ ಮನುಷ್ಯ ನರ ಅವತಾರದಲ್ಲಿ ಇದ್ದಾನೆ ಅಂತ ಪಾಪನ ತರ್ತೀಯ ಅವನೊಳಗೆ. ಮನುಷ್ಯನು ನರವತಾರದಲ್ಲಿ ಇದ್ದಾನೆ ಅಂತ ಒಳಗೆ ಪಾಪವನ್ನು ತರ್ತೀಯ. ನಾನೇ ನರವತಾರ ಎತ್ತು ಬರ್ತೀನಿ, ಪಾಪ ಏನ್ ಮಾಡ್ತದೆ ನೋಡ. ನಾನೇ ನರವತಾರದಲ್ಲಿ ಇಳಿದು ಬರ್ತೇನೆ, ಪಾಪ ನನಗೆ ಏನ್ ಮಾಡತ್ತೆ ನೋಡೋಣ. ಎಷ್ಟು ಜನ ಆಮೆನ್ ಅಂತೀರಾ? Jesus died on the cross not because people killed him. ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತಿದ್ದು ಜನ ಕೊಲೆ ಮಾಡಿದ್ರು ಅನ್ನುವುದಕ್ಕಾಗಿ ಅಲ್ಲ. Amen. He surrendered himself to death. ಆತನು ಅದಕ್ಕಾಗಿ ಆತನನ್ನೇ ಅರ್ಪಣಿಸಿದನು. But look at what Revelation chapter 1 says. ಆದ್ರೆ ಪ್ರಕಟಣೆ 1ನೇ ಅಧ್ಯಾಯ ಏನು ಹೇಳುತ್ತೆ ಗಮನಿಸಿ. Do you know what Satan would do, brother? ಸೈತಾನನು ಏನ್ ಮಾಡ್ತಾನೆ ಗೊತ್ತಾ ಬ್ರದರ್? Satan would keep fear upon every human being through a sting of death. ಸೈತಾನನು ಒಂದು ಮರಣದ ಕೊಂಡಿಯ ಮೂಲಕ ಜನರ ಮೇಲೆ ಭಯವನ್ನು ಇಟ್ಟಿರ್ತಾನೆ. Amen. அந்த ಕೊಂಡಿಯ ಮಾಟಿ ಇಳಿದಿಟ್ಟು போவான். ಆ ಕೊಂಡಿಯನ್ನು ಹಾಕಿ ಎಳ್ಕೊ ಹೋಗ್ತಾನೆ. One day ಒಂದು ದಿನ ಬಂತು, Jesus surrendered himself to death. ಯೇಸು ಸ್ವಾಮಿ ಮರಣದ ತನಕವೂ ಕೂಡ ತನ್ನನ್ನೇ ಅರ್ಪಣಿಸಿದರು. Amen. He died. ಆತನು ಸತ್ತನು. Satan rejoiced. ಸೈತಾನನಿಗೆ ಖುಷಿ. On the third day, ಮೂರನೇ ದಿನ he said, ಯೇಸು ಸ್ವಾಮಿ he said, ಆತ ಹೇಳಿದ, where is your sting? ಯೇಸು ಸ್ವಾಮಿ ಹೇಳಿದ್ರು, ನಿನ್ನ ಕೊಂಡಿ ಎಲ್ಲಿ? ಎತ್ತನೆ ಬೇರೆ ಆಮೇಲೆ ಎಷ್ಟು ಆಮೆನ್ ಅಂತೀರಾ? ಮರಣವೇ, ಮರಣವೇ, where is your sting? ನಿನ್ನ ಕೊಂಡಿ ಎಲ್ಲಿ? ಪಾತಾಳವೇ, ಪಾತಾಳವೇ, உன்னுடைய அதிகாரம் எங்க? ನಿನ್ನ ಅಧಿಕಾರ ಎಲ್ಲಿ? எத்தனை பேர் இன்னைக்கு சொல்றீங்க? ಎಷ್ಟು ಜನ ಇವತ್ತು ಹೇಳ್ತೀರಾ? My God is a supernatural God. ನನ್ನ ದೇವರು ಅಸಾಧಾರಣವಾದ ದೇವರು. Hallelujah. Hallelujah. Amen. Hallelujah. Hallelujah. Michael angel came down. ಮಿಕಾಯಲ್ ದೇವದೂತನು ಇಳಿದು ಬಂದ. Fought against the enemy. ಆ ವೈರ್ಯ ವಿರೋಧವಾಗಿ ಯುದ್ಧ ಮಾಡಿದ. The dragon lost. ಆ ಘಟ್ಟ ಸರ್ಪ ಸೋತೋಯ್ತು. The Bible says, ಸತ್ಯವೇದ ಹೇಳುತ್ತೆ, the angel again came to Joseph ತಿರ್ಗಾ ದೇವದೂತನು ಯೋಸೇಫನ ಬಳಿ ಬಂದು and said, ಹೇಳಿದ, the people who wanted to kill the child are now dead. ಮಗುವನ್ನು ಸಾಯಿಸಬೇಕಂತ ತೀರ್ಮಾನ ಮಾಡಿದ ಪ್ರತಿಯೊಬ್ಬನು ಸತ್ತೋದ. Because ಯಾಕಂದ್ರೆ அந்த வார்ல angels ಜಯಿಸಿட்டாங்க. ಆ ಯುದ್ಧದಲ್ಲಿ ದೇವದೂತರು ಗೆದ್ದಿದ್ದಾರೆ. இன்னைக்கு ஒன்னு சொல்ற கேளுங்க. ಇವತ್ತು ನಿಮಗೆ ನಾನು ಒಂದನೇ ಹೇಳ್ತೇನೆ, your God க்கு யாருமே ಕಂಪೇರ್ இல்லங்க. ನಿನ್ನ ದೇವರಿಗೆ ಯಾರು ಸಮಾನತೆನೇ ಇಲ್ಲ. Hallelujah. Hallelujah. Don't say ಆಂಡವರೇ ಪಿಸಾಸು ಪಿಸಾಸು. Don't say
his angels are enough to kill every day. ಅಯ್ಯೋ ದೇವರೇ ದುರಾತ್ಮ ಅಂತ ಹೇಳಲೇಬೇಡಿ, ಯಾಕಂದ್ರೆ ಆತನ ದೂತರೇ ಸಾಕು ದುರಾತ್ಮವನ್ನು ಕೊಲೆ ಎತ್ತನ ಬೇರೆ ಮಾಡಲು. ನೋಡಿ ಸೇರಿದ ಆಮೆನ್ ಎಷ್ಟು ಜನ ನನ್ನ ಜೊತೆ ಆಮೆನ್ And ಅಂತೀರಾ? he has promised, ಆತನು ಸತ್ಯ ಮಾಡಿದ್ದಾರೆ. amen, when you walk, ನೀ ನಡೆಯುವಾಗ my angels will guard you, ನನ್ನ ದೂತರು ನಿನ್ನನ್ನು ಕಾಯ್ತಾರೆ, lest your feet hit the rock. ನಿನ್ನ ಕಾಲುಗಳು ಕಲ್ಲಿಗೆ ತಗಲದ ಹಾಗೆ. Amen, the angels will protect you. ದೇವ ದೂತರು ನಿನ್ನನ್ನು ಕಾಯುತ್ತಾರೆ. எந்த ஏஞ்சல் அந்த டிராகனை வந்து தூக்கி எறிந்ததோ அதே ஏஞ்சல் தான் உங்களோடு இருக்கிறது. ಯಾವ ದೂತನು ಆ ಒಂದು ಘಟ ಸರ್ಪವನ್ನು ಎತ್ತಿ ಎಸೆದನೋ ಅದೇ ದೂತನು ನಿನ್ನನ್ನು ಕಾಯ್ತಾನೆ. எத்தனை பேர் இன்னைக்கு ஆமென் சொல்றீங்க? ಎಷ್ಟು ಜನ ಇವತ್ತು ಆಮೆನ್ ಅಂತೀರಾ? எல்லாரும் சொல்லுங்க, 7 தலையா இருந்தால் என்ன, 7 கிரீடங்களா இருந்தால் என்ன. ಎಲ್ಲರೂ ಹೇಳಿ 7 ತಲೆ ಇದ್ರೇನು, 7 ತಲೆ ಮೇಲೆ ಕಿರೀಟಗಳಿದ್ರೆ ಏನು? ರಾಜ್ಯ ಭಾರವು ಅಧಿಕಾರವು ಯೆಹೋವನಲ್ಲ. ರಾಜ್ಯಭಾರವು ಅಧಿಕಾರವು ಯೆಹೋವನದೇ. ಯೇಸುதான் ಆಳ್ವಿಕೆ செய்கிறவர். ಯೇಸುವೇ ಆಳ್ವಿಕೆ ಮಾಡುವ ಆತನು. ರಾಜ್ಯಕ್ಕೆ ಮುಡಿವೆ, ಆತನ ರಾಜ್ಯಕ್ಕೆ ಕೊನೆನೇ ಇಲ್ಲ. ಏಂಜಲ್ came to Mary and said, ದೂತನು ಮರಿಯಳ ಬಳಿ ಬಂದು ಹೇಳ್ತಾರೆ, there is no end to his rule. ಆತನ ರಾಜ್ಯಕ್ಕೆ ಕೊನೆಯೇ ಇಲ್ಲ. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. But one thing I want to tell you, ಅರೆ ಒಂದನ್ನು ನಾನು ಹೇಳ್ತೇನೆ. amen, only we can compare with one person. ಆತನನ್ನು ಒಂದು ವ್ಯಕ್ತಿಗೆ ಮಾತ್ರ ನೀವು ಹೋಲಿಸಲು ಸಾಧ್ಯ, That is you. ಅದು ನೀನೇ. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀಯ? We are in his likeness. ನಾವು ಆತನ ಸ್ವರೂಪದಲ್ಲಿದ್ದೇವೆ. We are in his image. ನಾವು ಆತನಾಗಿಯೇ ಇದ್ದೇವೆ. You shall call him as Jesus. ನೀವು ಆತನನ್ನು ಯೇಸು ಅಂತ ಕರೆಯಿರಿ. But in Isaiah 7:14, ಆದ್ರೆ ಏಷಯ 17 7:14 amen, Bible says, ಸತ್ಯವೇದ ಹೇಳುತ್ತೆ, he shall be called as Emmanuel. ಆತನನ್ನು ಇಮ್ಮಾನುವೇಲ್ ಅಂತ You know what ಕರೀತಾರೆ. is Emmanuel? ಇಮ್ಮಾನುವೇಲ್ ಅಂದ್ರೆ ಏನು ಗೊತ್ತಾ? God was with angels. ದೇವರು ದೂತರೊಟ್ಟಿಗೆ ಇದ್ರು. Now God is with us. ಈಗ ದೇವರು ನಮ್ಮ ಸಂಗಡ. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? God was with the seraphims. ದೇವರು ಸೆರಾಫಿಯರೊಟ್ಟಿಗೆ ಇದ್ರು. God was with the, amen, living creatures of heaven. ದೇವರು ಪರಲೋಕದ ಸೃಷ್ಟಿಗಳೊಟ್ಟಿಗೆ ಇದ್ರು. Now God is with man. ಈಗ ದೇವರು ಮನುಷ್ಯನ ಸಂಗಡ. எத்தனை பேர் சொல்றீங்க? ಎಷ್ಟು ಜನ ಹೇಳ್ತೀರಾ? எதற்கும் பயப்பட மாட்டேன். ನಾ ಯಾವುದಕ್ಕೂ ಎದುರಲ್ಲ. எந்த மரணத்துக்கும் பயப்பட மாட்டேன். ಯಾವ ಮರಣಕ್ಕೂ ನಾ ಎದುರಲ್ಲ. எந்த வியாதிக்கும் பயப்பட மாட்டேன். ಯಾವ ವ್ಯಾಧಿಗೂ ನಾ ಎದುರಲ್ಲ. ஏனென்றால் ಯಾಕಂದ್ರೆ எல்லாத்துக்கும் மேலானவர், ಎಲ್ಲದಕ್ಕೂ ಮೇಲಿರುವ ಆತನು அவர் என்னோடு இருக்கிறார். ಅವರು ನನ್ನ ಸಂಗಡ எத்தனை பேர் என்னோடு சேர்ந்து ஆமென் சொல்றீங்க? ಎಷ್ಟು ಜನ ನನ್ನ ಜೊತೆ ಆಮೆನ್ The ಅಂತೀರಾ? creator of heaven and earth, ಪರಲೋಕ ಭೂಮಿಯ ಸೃಷ್ಟಿಕರ್ತನು, he is with us. ಆತನು ನಮ್ಮ ಸಂಗಡ. He is with us. ಆತನು ನಮ್ಮ ಸಂಗಡ. எத்தனை பேர் என்னோடு சேர்ந்து ஆமென் சொல்றீங்க? ಎಷ್ಟು ಜನ ನಮ್ಮ ಜೊತೆ ಆಮೆನ್ ಅಂತೀರಾ? வானத்திலும் அவருடைய துரைத்தனம் தான். ಆಕಾಶದಲ್ಲೂ ಕೂಡ ಆತನ ದೊರೆತನವೇ. ಆಮೆನ್. ಪರಲೋಕத்திலும் அவர்தான் ராஜா. ಪರಲೋಕದಲ್ಲಿ ಕೂಡ ಆತನೇ ರಾಜನು. ಭೂಮಿயிலும் ಅವರೇ தான் ರಾಜ. ಭೂಮಿಯಲ್ಲೂ ಕೂಡ ಆತನೇ ರಾಜನು. ಪಾತಾಳத்திலும் அவர் ಮುನ್ಬದಾಗ ಎಲ್ಲಾ ಮೊಳಕಾಲ್ಗಳು ಮಡಂಗೋ. ಪಾತಾಳದಲ್ಲೂ ಕೂಡ ಆತನ ಮುಂದೆ ಎಲ್ಲಾ ಮೊಣಕಾಲುಗಳು ಬಗ್ಗತ್ತೆ. This morning I was sharing in the first service. ಮೊದಲನೇ ಆರಾಧನೆಯಲ್ಲಿ ನಾನು ಹೀಗೆ ಸಾರ್ತಾ ಇದ್ದೆ. Amen. Wherever he went while he was on the earth. ಯೇಸು ಸ್ವಾಮಿ ಲೋಕದಲ್ಲಿ ಇದ್ದಾಗ ಅವರು ಎಲ್ಲೆಲ್ಲಾ ಹೋದ್ರು. Amen. It was not people or Pharisees or disciples who said you are the Lord. It was devil that was saying every time he is the holy one, he is the amen glorious God. ಅಲ್ಲಿ ಜನರು ಅಥವಾ ಶಿಷ್ಯರು ಅಥವಾ ಫರಿಸಾಯರು ಮಾತ್ರ ದೇವರೇ ನೀನೇ ದೇವರು ಅಂತ ಹೇಳಲಿಲ್ಲ. ಆದ್ರೆ ಹೋದ ಎಲ್ಲಾ ಸ್ಥಳಗಳಲ್ಲಿ ದುರಾತ್ಮಗಳು ಹೇಳುತ್ತೆ, ಈತನೇ ಪರಿಶುದ್ಧನು, ಈತನೇ ದೇವರು, ಈತನೇ ದೇವರ ಮಗನು. I told to the first service people, ನಾ ಮೊದಲನೇ ಆರಾಧನೆ ಜನರಿಗೆ ಹೇಳ್ತಿದ್ದೆ, ಚರ್ಚ್ ಅಲ್ಲಿ ಆರಾಧನೆ ಮಾಡೋದು ಶೈತಾನೆ, ಸಭೆಯಲ್ಲಿ ಆರಾಧನೆ ಮಾಡೋದು ದುರಾತ್ಮನೇ. ಆಮೆನ್. ಅದೇ ಹೇಳ್ತದೆ ನೀನೇ ನಿಜವಾದ ದೇವಕುಮಾರ. ನಮ್ಮವರೆಲ್ಲ ಬಾಯಿ ಮುಚ್ಕೊಂಡು ಕುಂತಿರ್ತಾರೆ, ಜನರೆಲ್ಲ ಯಾವುದು ಪಿಚಾಚಿ ಅಂತಾನೆ. ಅಲ್ಲಿ ಸಭೆಯಲ್ಲಿ ಆ ಜನರೆಲ್ಲ ಸುಮ್ಮನೆ ಇದ್ರೇನು ಕೂಡ ಆ ದುರಾತ್ಮಗಳು ಹೇಳುತ್ತೆ ನೀನೇ ಆ ದೇವಕುಮಾರನು. Jesus went into the synagogue and all the demons started to scream, "Oh Jesus of Nazareth, why have you come here to torment us?" ಯೇಸು ಸ್ವಾಮಿ ಆಲಯದೊಳಗೆ ಹೋಗ್ತಾರೆ, ಅಲ್ಲಿ ದುರಾತ್ಮ ಕಿರ್ಚತೆ, ದೇವರ ಕುಮಾರನೇ ನೀವು ಯಾಕೆ ಬಂದಿದ್ದೀರಾ ನಮ್ಮನ್ನು ಕಷ್ಟಪಡಿಸುವುದಕ್ಕಾಗಿ? You are the son of God. ನೀವೇ ದೇವರ ಮಗನು. You are the holy one. ನೀನೇ ಪರಿಶುದ್ಧನು. You are the glorious one. ನೀನೇ ಮಹಿಮೆ ಉಳ್ಳವನು. What was Jesus' problem every Sunday? ಎಲ್ಲಾ ಭಾನುವಾರ ಯೇಸು ಸ್ವಾಮಿಯ ಸಮಸ್ಯೆ ಏನಾಗಿತ್ತು? ಬಾಯಿ ಮುಚ್ಚು. Hallelujah. Hallelujah. எத்தனை பேர் சொல்றீங்க? ಎಷ್ಟು ಜನ ಹೇಳ್ತೀರಾ? பூமியில் மட்டும் பரலோகத்தில் மட்டுமல்ல, ಪರಲೋಕದಲ್ಲಿ ಮಾತ್ರವಲ್ಲ, பூமியில் மட்டுமல்ல, ಭೂಮಿಯಲ್ಲೂ ಮಾತ್ರವಲ್ಲ, பாதாளத்திலும்
ಅವರ್ದಾನ್ ರಾಜ. ಪಾತಾಳದಲ್ಲೂ ಕೂಡ ಆತನೇ ರಾಜನು. That's why Psalmist says in 139, ಅದಕ್ಕೆ 139ರಲ್ಲಿ ಕೀರ್ತನೆಗಾರನು ಹೇಳುತ್ತಾನೆ, even if I take a wing of a bird and fly over the other side, ನಾವು ಒಂದು ಪಕ್ಷಿಯ ರೆಕ್ಕೆಗಳನ್ನು ಹಾಕಿ ನಾನು ಇನ್ನೊಂದು ಕಡೆ ಹಾರಿ ಹೋದ್ರೇನು ಕೂಡ there you are there. ಅಲ್ಲೂ ಕೂಡ ನೀವಿದ್ದೀರಾ. If I go to the hell, ನಾನು ನರಕಕ್ಕೆ ಇಳಿದು ಹೋದ್ರೇನು ಕೂಡ, ಅಲ್ಲಿ ಪಾತಾಳಕ್ಕೆ ಇಳಿದು ಹೋಗಿ ಮಲಗಿಕೊಂಡ್ರು, ಅಲ್ಲಿ ಪಾತಾಳದಲ್ಲಿ ಇಳಿದು ನಾವು ಮಲಗಿಕೊಂಡ್ರೇನು ಕೂಡ ಅಲ್ಲಿಯೂ ನೀ ಇರ್ತೆ. ಅಲ್ಲಿ ಕೂಡ ನೀವಿದ್ದೀರಾ. ಪಾತಾಳದಲ್ಲಿ ಹೋಗಿ ಅವನಾದ್ರೂ ಮಲ್ಕೊಳಕ್ ಆಯ್ತದ? ಪಾತಾಳದಲ್ಲಿ ಯಾರಾದ್ರೂ ಮಲ್ಕೊಳಕ್ಕಾಗತ್ತಾ ಹೇಳ್ರಿ? ಮಲ್ಕೊಳಕ್ಕಾಗತ್ತಾ? Is there any chance it's a fire lake? ಅದು ಒಂದು ನರಕಾರಿ, ಅದು ಬೆಂಕಿಯ ಸಮುದ್ರ. Hallelujah. No, everyone there will be tormented like anything. ಅಲ್ಲೆಲ್ಲ ತುಂಬಾ ಕಷ್ಟ, ಹಿಂಸಾಚಾರ But ಪಡಿಸ್ತಿರ್ತಾರೆ. David says, ಅರೆ ದಾವಿದನು ಹೇಳುತ್ತಾನೆ, ಪಾತಾಳಕ್ಕೆ ಇಳಿದು ಹೋಗಿ ಮಲಗಿಕೊಳ್ಳೋಣ ಅಂದ್ರೆ ನಾ ಪಾತಾಳಕ್ಕೆ ಇಳಿದು ಹೋಗಿ ಮಲಗಿದ್ರೇನು ಕೂಡ. Is it a resort, sir? ಅದೇನ್ ರೆಸಾರ್ಟ? Hallelujah. Hallelujah. ಅಲ್ಲಿಯೂ ನೀನು ಇರ್ತಿ. ಅಲ್ಲಿಯೂ ನೀವಿದ್ದೀರಾ. என்ன தெரியுமா? ಅದರ ಅರ್ಥ ಏನು ಗೊತ್ತಾ? If Jesus is there, ಯೇಸು ಸ್ವಾಮಿ ಇದ್ರೆ hell becomes heaven. ನರಕವು ಕೂಡ ಪರಲೋಕವಾಗತ್ತೆ. ಎತ್ತನೆ ಬೇರೆ ಆಮೆನ್ சொல்றேன். ಎಷ್ಟು ಜನ ಆಮೆನ್ ಅಂತೀರಾ? I can sleep in hell if Jesus is with me. ಯೇಸು ಸ್ವಾಮಿ ನನ್ನ ಜೊತೆ ಇದ್ರೆ ನಾನು ನರಕದಲ್ಲೂ ಮಲಗಬಹುದು. Because heaven, why it is heaven? ಯಾಕಂದ್ರೆ ಯಾಕೆ ಅದು ಪರಲೋಕ ಅಂತೇವೆ? Because Jesus is there. ಅಲ್ಲಿ ಯೇಸು ಸ್ವಾಮಿ ಇದ್ದಾರೆ. Wherever Jesus is, that is heaven, sir. ಯೇಸು ಸ್ವಾಮಿ ಎಲ್ಲೆಲ್ಲಿದ್ದಾರೋ ಅದೆಲ್ಲ ಪರಲೋಕನೇ. If Jesus is in this church, this is heaven, sir. ಯೇಸು ಸ್ವಾಮಿ ಈ ಆಲಯದೊಳಗೆ ಇದ್ದಾರೆ ಅಂದ್ರೆ ಇದೇ ಪರಲೋಕ. If Jesus lives in me, I am heaven. ಯೇಸು ಸ್ವಾಮಿ ನನ್ನ ಒಳಗಿದ್ದಾರೆ ಅಂದ್ರೆ ನಾನೇ ಪರಲೋಕ. ಎತ್ತನೆ ಬೇರೆ ಆಮೆನ್ சொல்றேன். ಎಷ್ಟು ಜನ ಆಮೆನ್ ಅಂತೀರಾ? No one can fight against heaven. ಯಾರು ಕೂಡ ಪರಲೋಕ ವಿರೋಧವಾಗಿ ಯುದ್ಧ ಮಾಡಲು ಸಾಧ್ಯವಿಲ್ಲ. No one can pull the throne in heaven. ಯಾರು ಕೂಡ ಆ ಸಿಂಹಾಸನವನ್ನು ಕೆಳಗೆ ಎಳೆಯಲು ಸಾಧ್ಯವಿಲ್ಲ. If that is true, ಅದೇ ಸತ್ಯ ಅಂದ್ರೆ no one can touch your life because Jesus lives in you. ಯಾರು ಕೂಡ ನಿನ್ನ ಜೀವನವನ್ನು ಮುಟ್ಟಲು ಸಾಧ್ಯವಿಲ್ಲ, ಯಾಕಂದ್ರೆ ಯೇಸು ಸ್ವಾಮಿ ನಿನ್ನ ಒಳಗಿದ್ದಾರೆ. ಬೇರೆ ನೋಡಿ ಸೇರಿದ ಆಮೆನ್ சொல்றேன். ಎಷ್ಟು ಜನ ನನ್ನ ಜೊತೆ ಆಮೆನ್ ಅಂತೀರಾ? Amen. The Bible says in the next verses in Revelation 12, ಪ್ರಕಟಣೆ 11ನೇ ಅಧ್ಯಾಯದಲ್ಲಿ ಮುಂದಿನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, they overcome the devil with the blood of the lamb and the word. ಆ ಯಜ್ಞದ ಕುರಿಮರಿಯ ರಕ್ತದಿಂದಲೂ ವಾಕ್ಯದಿಂದಲೂ ಆ ದುರಾತ್ಮನನ್ನು ಜಯಿಸಿದರು. ಬೇರೆ அந்த சொல்றீங்க, அந்த ரத்த எல்லாவற்றையும் வெல்லுகிற அந்த ரத்தம், அந்த வார்த்தை எனக்குள்ளதான் வாசம் பண்ணுகிறது. ಎಷ್ಟು ಜನ ಹೇಳ್ತೀರಾ ಎಲ್ಲವನ್ನೂ ಜಯಿಸುವಂತ ಆ ರಕ್ತವು ಮತ್ತು ಆ ವಾಕ್ಯವು ಅದು ನನ್ನ ಒಳಗೆ ವಾಸವಾಗಿದೆ? ಎಲ್ಲರೂ ಹೇಳ್ರಿ, ಎಲ್ಲರೂ ಹೇಳೋಣ. the dragon ಹೆಂಗ್ ಸೋತೋಯ್ತು? ಆ ಘಟಸರ್ಪ ಹೇಗೆ ಸೋತು ಹೋಯಿತು? Amen. They overcame that dragon with the blood of the lamb. ಆ ಘಟಸರ್ಪವನ್ನು ಆ ಯಜ್ಞದ ಕುರಿಮರಿಯ ರಕ್ತದಿಂದ ಜಯಿಸಿದರು. Amen. And the word of testimony. ಅದು ಮಾತ್ರವಲ್ಲ, ಆ ಸಾಕ್ಷ್ಯ ವಾಕ್ಯಗಳಿಂದ. ಎತ್ತನೆ ಬೇರೆ சொன்னீங்க, word ಎங்க இருக்கிறது? ಎಷ್ಟು ಜನ ಹೇಳ್ತೀರಾ ವಾಕ್ಯ ಎಲ್ಲಿದೆ? மாம்சமா எனக்குள்ள வாசம் பண்ணுகிறது. ಮಾಂಸವಾಗಿ ಅದು ನನ್ನ ಒಳಗೆ ವಾಸವಾಗಿದೆ. blood எங்க இருக்கிறது? ಆ ರಕ್ತ ಎಲ್ಲಿದೆ? யார் மேல ஊற்றப்பட்டிருக்கிறது? ಅದು ನನ್ನ ಮೇಲೆ ಸುರಿಸಲ್ಪಟ್ಟಿದೆ. அப்போ பிசாசு ஏன் காலடியில கிடக்குறான்? ಆಗ ಸೈತಾನನು ನನ್ನ ಕಾಲಿನ ಕೆಳಗಿದ್ದಾನೆ. Who are you, my dear brother? ನೀನು ಯಾರು ಸಹೋದರನೇ? You are a head crusher. ನೀನು ತಲೆಯನ್ನು ಜಜ್ಜುವಾತನು. ಎತ್ತನೆ ಬೇರೆ ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? If Jesus is the head crusher, ಯೇಸು ಸ್ವಾಮಿ ತಲೆಯನ್ನು ಜಜ್ಜುವಾತನು you ಅಂದ್ರೆ are a head crusher. ನೀನು ಕೂಡ ತಲೆಯನ್ನು How ಜಜ್ಜುವಾತನೇ. many of you believe that? ಎಷ್ಟು ಜನ ಇದನ್ನು Shall ನಂಬುತ್ತೀರಾ? we all stand up in the presence of God? ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎದ್ದು Quickly, ನಿಂತುಕೊಳ್ಳೋಣ. quickly, ಬೇಗ shall ಬೇಗ we ಬೇಗ pray? ಎದ್ದು. ಮನಸಾರೆ ನಾನಿನ್ನ ಸ್ತುತಿಸುವೆ, ಜೀವ ಇರುವ ಕಾಲವೆಲ್ಲ. ಮನಸಾರೆ ನಾನಿನ್ನ ಸ್ತುತಿಸುವೆ, ಜೀವ ಇರುವ ಕಾಲವೆಲ್ಲ.